ಜಾಗಿಂಗ್ ಹೋಗ್ತಾ ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ? ಹೌದು ಮೇಡಮ್, ಈ ನಡುವೆ ಸ್ವಲ್ಪ ಹೊಟ್ಟೆ ಬಂದ್ಬಿಡ್ತು, ಅದಕ್ಕೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ. ಮೇಡಮ್, ಸುಳ್ಳು ಹೇಳ್ಬಾರ್ದು, ನೀವು ಯಾವ ಡ್ರೆಸ್ ಹಾಕೊಂಡ್ರು ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ. ಥ್ಯಾಂಕ್ ಯು ಮೇಡಮ್. ಈ ಎಸ್ಟೇಟ್ ಅಲ್ಲಿ ಮರ ಗಿಡ ಎಲ್ಲ ಯಾಕಿಷ್ಟು ಸುಂದರವಾಗಿದೆ ಅಂತ ನನಗೆ ಇವತ್ತು ಗೊತ್ತಾಯ್ತು. ಯಾಕೆ ಅಂದ್ರೆ ನಿಮ್ಮ ಆಕ್ಟಿವಿಟೀಸ್ ನ, ನಿಮ್ಮ ಸೌಂದರ್ಯನ ನೋಡಿ ಇಲ್ಲಿರೋದೆಲ್ಲ ಫ್ರೆಶ್ ಆಗಿ ಖುಷ್ ಆಗಿರುತ್ತೆ. ಓಹೋ, ಪ್ರಕೃತಿಗೂ ನನ್ ಮೇಲೆ ಕಣ್ ಬಿದ್ದಿದ್ಯಾ? ನನಗೆ ಕಣ್ ಬಿದ್ದಿದೆ ಅಂದ್ಮೇಲೆ ಪ್ರಕೃತಿಗೆ ಬೀಳಲ್ವಾ? ಹಾಗಲ್ಲ ನಾನು ಹೇಳಿದ್ದು. ಆಂಟಿ ಯಾವಾಗ್ಲೂ ಟ್ರಿಮ್ ಆಗಿದ್ರೆ ನಾವೆಲ್ಲ ಜುಮ್ ಅಂತ ಇರ್ಬೋದಲ್ಲ ಅಂತ ಹೇಳಿದೆ. ಅದಿರ್ಲಿ, ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ ಯಾಕೆ ಅಂದ್ರೆ? ಯಾಕೆ? ಫಾಲೋ ಮೀ. ಏನಪ್ಪಾ ಇದು ಫಾಲೋ ಮೀ ಅಂತವ್ರೆ? ಫಾಲೋ ಮಾಡೋಣ. ವಾಸು ಹಿಂದೆನೇ ಇದೀನಲ್ಲ. ಮೋಟಪ್ಪ ಎಲ್ಲಿ? ಅವನು ಎಲ್ಲೋ ಜಾಗಿಂಗ್ ಹೋಗಿರ್ಬೇಕು ಅಂತ ಕಾಣ. ಈ ಎಸ್ಟೇಟ್ಗೆಲ್ಲ ಅವ್ರಿಬ್ರೇ ಕೆಲ್ಸದವ್ರು, ಅದಕ್ಕೆ ಅವ್ರಿಗೆ ಹೆಡ್ ವೇಟ್ ಜಾಸ್ತಿ. ಒಳ್ಳೆ ಟೈಮಲ್ಲಿ ನನ್ ಕೈ ಕೊಡ್ತಾರೆ. ತಲೆ ಕೆಡಿಸ್ಕೋಬೇಡಿ, ಅವ್ರು ಮಾಡ್ಬೇಕಾದ ಕೆಲಸ ಏನು ಅಂತ ನನಗೆ ಹೇಳಿ, ಅದನ್ನ ನಾನ್ ಮಾಡ್ತೀನಿ. ವಾಸು, ನೀನ್ ಮಾಡೋ ಕೆಲ್ಸ ಅಲ್ಲ ಅದು. ಪರವಾಗಿಲ್ಲ, ಅದೇನ್ ಹೇಳಿ. ನೀ ನನ್ ಪರ್ಸನಲ್ ಸೆಕ್ರೆಟರಿ ಅಲ್ವಾ? ಆ ಕೆಲ್ಸಗಳನ್ನ ನೀ ಮಾಡಬಾರ್ದು. ಈಗಾಗ್ಲೇ ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡಾಯ್ತು. ವಾಸು, ಅದೇನಂದ್ರೆ ನೋಡಿ, ನೀವೇನು ಸಂಕೋಚ ಪಟ್ಕೋಬೇಡಿ. ನಾನು ಯಾರು? ನಿಮ್ ಪರ್ಸನಲ್ ಸೆಕ್ರೆಟರಿ. ನೀವೇನ್ ಹೇಳ್ತೀರೋ ಅದನ್ನ ಮಾಡ್ತೀನಿ. ನಮ್ ಗೆಸ್ಟ್ ಒಬ್ರು ರೂಮ್ ನಂಬರ್ 7 ಅಲ್ಲಿ ಇದಾರೆ. ಅವ್ರು ಬಹಳ ಒಳ್ಳೆಯವರು. ನೆನ್ನೆನೆ ನೋಡಿದ್ನಲ್ಲ ಅವ್ರು ಎಷ್ಟು ದೊಡ್ಡ ಮನುಷ್ಯರು ಅಂತ. ಆಗಲ್ಲ, ಅವ್ರ ಹೈಟು ವೆಯ್ಟು ಗಾತ್ರ ಎಲ್ಲ ನೋಡಿ ಗೊತ್ತಾಯ್ತು ಅವ್ರು ಎಷ್ಟು ದೊಡ್ಡ ಮನುಷ್ಯರು ಅಂತ. ನಿನಗೆ ಹೇಗೆ ಗೊತ್ತು? ಅದೇ ಮೇಡಮ್, ಅವ್ರ ನಡೆ ನುಡಿ ಬಿಹೇವಿಯರ್ ಎಲ್ಲ ನೋಡಿದ್ರೆ ಗೊತ್ತಾಯ್ತು ಅವ್ರು ಎಂತವ್ರು ಅಂತ. ಅವ್ರಿಗೆ ಬೆಡ್ ಕಾಫಿ ಕೊಡ್ಬೇಕು. ಕೊಡ್ತೀನಿ. ಬರೀ ಬೆಡ್ ಕಾಫಿನೇ ಅಲ್ಲ, ಬೆಡ್ ಪ್ಯಾನ್ ಕೊಡೋದ್ರು ಕೊಡ್ತೀನಿ, ನೀವು ಅಂದ್ರೆ. ಹೋಗ್ತೀನಿ ಬಿಡೆ. ಅಯ್ಯೋ, ಅಮೃತ, ಒಂದು ಹೊಸ ಗೇಮ್ ಆಡೋಣ. ಅಲ್ಲೋಡು, ಯಾರೋ ಒಬ್ಬ ಗುಂಡು ಬರ್ತಿದ್ದಾನೆ. ಆಟ ಆಡ್ಸೋಣ? ಏನಾದ್ರೂ ತಲೆ ಹರಟೆ ಕೆಲಸ ಮಾಡ್ಬೇಡ ಕಣೆ. ಅದ್ರಲ್ಲೇ ಇರೋದು ಕಣೆ ಥ್ರಿಲ್ಲು. ನೀನೊಬ್ಳು, ನಿಂಗೇನು ಗೊತ್ತಾಗಲ್ಲ. ಹೋಗಿ ಬಚ್ಚಿಟ್ಕೊಳ್ರಿ. ಕಬಡ್ಡಿ ಸರ್. ಅಯ್ಯೋ, ಇದೇನಮ್ಮ ಇದು ನೀನ್ ಅವತಾರ? ಯಾರಾದ್ರೂ ನೋಡಿದ್ರೆ ನೀನ್ ಹಿಂದೆ ಬಂದ್ಬಿಡ್ತಾರ ಅಷ್ಟೇ. ಕಾಪಾಡಿ ಸರ್. ತಗೊಳಮ್ಮ, ಮೊದ್ಲು ಇದ್ರಲ್ಲಿ ನಿನ್ ಮೈನ ಬಂದೋಬಸ್ತಾಗ ಮುಚ್ಕೋ. ಇದ್ರಲ್ಲಿ ಮುಚ್ಕೊಳಕ್ಕಾಗತ್ತಾ? ಅಲ್ಲಮ್ಮ, ಏನಾಯ್ತಮ್ಮ ನಿಂಗೆ? ಯಾಕಮ್ಮ ಈ ಅವತಾರ? ನಿನ್ ಬಟ್ಟೆನ ಯಾರಾದ್ರೂ ಹೊಡ್ಕೊಂಡು ಹೋದ್ರ ಬೇಕಾದ್ರೆ ಹೇಳು, ನನ್ ಪ್ಯಾಂಟ್ ಶರ್ಟ್ ಬಿಚ್ಕೊಡ್ತೀನಿ. ಬಿಚ್ಬಿಡಿ ಸರ್. ಮತ್ತೆ ನನ್ ಜೊತೆ ಬನ್ನಿ. ಈ ವೇಷದಲ್ಲಿ ನಾನ್ ನಿನ್ ಜೊತೆ ಬಂದ್ರೆ ಪೊಲೀಸ್ನವ್ರು ಪಿಪಿ ಊದಿ ಸ್ಟೇಷನ್ ಕರ್ಕೊಂಡು ಹೋಗ್ತಾರ ಅಷ್ಟೇ. ನನ್ ಫ್ರೆಂಡ್ ನೀರಲ್ಲಿ ಬಿದ್ದೋಗ್ಬಿಟ್ಟಿದ್ದಾಳೆ, ಕಾಪಾಡಿ. ಏನು? ನಾನು ನೀರಲ್ಲಿ ಧುಮುಕಿ ಅವಳನ್ನ ಕಾಪಾಡ್ಬೇಕಾ? ಬೇಡಮ್ಮ, ನನಗ್ ನೀರಲ್ಲಿ ಒಂದು ಗಂಡ ಇದೆ. ಸರ್, ಒಂದ್ ಹೆಣ್ಣು ನೀರಲ್ಲಿ ಮುಳುಗ್ತಾ ಇದ್ದಾಳೆ ಅಂತ ಹೇಳ್ತಿದೀನಿ. ನನ್ ಗಂಡ ಇದೆ, ಮಿಂಡ ಇದೆ ಅಂತ ಹೇಳ್ತಿದೀರಿ. ಅಕಸ್ಮಾತ್ ಅವಳು ನೀರಲ್ಲಿ ಬಿದ್ದು ಸತ್ ಹೋದ್ರೆ ಆ ಹೆಣ್ಣಿನ ಶಾಪ ನಮ್ಮ ಸುಮ್ಮನೆ ಬಿಡಲ್ಲ. ಹೌದಮ್ಮ, ಹೆಣ್ಣಿನ ಶಾಪ ಬಹಳ ಪವರ್ಫುಲ್. ನಿನ್ ಹೆಸರೇನು? ಶಶಿ. ಶಶಿ, ನೀನ್ ನೋಡಿದ್ರೆ ಖುಷಿ. ಅಯ್ಯೋ, ಸುಮ್ನೆ ಬನ್ನಿ ಸರ್. ಹಬ್ಬ, ಬೆಳಿಗ್ಗೆ ಬೆಳಿಗ್ಗೆ ಎಂತ ಗಿರಾಕಿ ಸಿಕ್ಕದ್ಲು. ಅಲ್ಲೋಡಿ ಸರ್, ಮುಳುಗ್ತಾ ಇದ್ದಾಳೆ. ಓ, ಯಾರು ಇವಳ? ಅರೆ, ಅವಳ ಹೆಸರು? ಸರ್, ಹೆಸರು ಕುಲ ಗೋತ್ರ ಎಲ್ಲ ಕೇಳೋ ಟೈಮ್ ಆಯ್ತು. ಸುಮ್ಮನೆ ಜಂಪ್ ಮಾಡಿ ಸರ್. ಜಂಪ? ನನಗ್ ಪಂಪ್ ಮಾಡಕ್ಕೆ ಬರಲ್ಲ, ಜಂಪ್ ಹೆಂಗಮ್ಮ ಮಾಡಿ? ಮಾಡಿ ಸರ್. ನಿನಗೆ ನಮ್ಮ ಪರವಾಗಿಲ್ಲ, ನನಗೆ ಈಜು ಬರಲ್ಲ, ಮದುವೆ ಆಗಿಲ್ಲ, ನೋ ಮ್ಯಾರೇಜ್, ನೋ ಮುಂಜಿ, ಹೇಗಮ್ಮ ಜಂಪ್ ಮಾಡ್ಲಿ? ಒಳಗೋಗ್ಬಿಟ್ಲ ಅವಳು. ಅಲ್ಲಿ ನೋಡಿ ಸರ್, ಅಲ್ಲಿದೆ, ನೋಡ್ತಾನೆ ಇರಿ. ಅಯ್ಯಯ್ಯ, ಅಯ್ಯಯ್ಯ, ಕಾಪಾಡಿ, ಕಾಪಾಡಿ, ಅಯ್ಯಯ್ಯ, ಅಯ್ಯಯ್ಯ.
ನೀನಾ? ನಾನು ಕಾಪಾಡಿದ್ ನೀನೇನಮ್ಮ? ನಾನೇ. ಅಯ್ಯೋ, ನಾನ್ ನಿನ್ ಕಾಪಾಡಕ್ ಬಂದ್ರೆ ನೀನ್ ನನ್ ಕಾಪಾಡ್ಬಿಟ್ಟಿಯಲ್ಲಮ್ಮ. ಒಳ್ಳೆ ಹುಡುಗಿ ಅಮ್ಮ ನೀನು. ಅಲ್ಲಮ್ಮ, ಏನಮ್ಮ ನಿಮ್ ಹುಡುಗಿರ್ ಹುಡುಗಾಟ? ನಾನೇನಾದ್ರೂ ನೀರಲ್ಲಿ ಬಿದ್ದಿ ಸತ್ಗಿತ್ ಹೋಗ್ಬಿಟ್ಟಿದ್ರೆ ಅಯ್ಯಯ್ಯೋ, ನನಗ್ ನೋ ಮದುವೆ ನೋ ಮುಂಜಿ ಗೊತ್ತೇನಮ್ಮ? ಅಯ್ಯಯ್ಯೋ, ಏನಮ್ಮ ಇದು ನಗ್ತಾ ಇದೆಯಾ? ಏನಪ್ಪ ಇದು? ಈಗಿನ ಕಾಲ್ ಹುಡುಗಿರಿಗೆ ಓದಕ್ ಬರ್ದೆ ಹೋದ್ರೆ ಇದೆಲ್ಲ ಚೆನ್ನಾಗ್ ಬರುತ್ತೆ. ಅಪ್ಪ, ಯಾಕಯ್ಯ ಲೇಡೀಸ್ ಹಾಸ್ಟೆಲ್ಗೆ ಹೋಗಿದ್ದೆ ನೀನು? ಅಯ್ಯೋ, ನಾನೆಲ್ಲಮ್ಮ ಹೋದೆ, ಅವಳೇ ನನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋದ್ಲು. ಯಾವ ಹಾಸ್ಟೆಲ್ ಅದು? ಹೆಸರು ಗೊತ್ತಿಲ್ಲ. ನಿಂಗೇನ್ ಹೇಳಿದ್ ನಾನು? 100 ತೆಂಗಿನ ಸಸಿ ತಗೊಂಡ್ ಬಾ ಅಂತಲ್ಲ. ನಾನ್ ತೆಂಗಿನ ಸಸಿ ತರ್ಬೇಕು ಅಂತಲೇ ಹೋಗ್ತಿದ್ದೆ. ಏನ್ ಮಾಡ್ಲಿ, ಆ ಶಶಿ ಬಂದು ಕರ್ಕೊಂಡು ಹೋದ್ಲು. ಓ, ಅವಳ ಹೆಸರು ಶಶಿ ಅಂತನಾ? ಅವಳ ಹೆಸರು ಶಶಿಕಲಾ, ಸೆಕೆಂಡ್ BA. ಗೊತ್ತಾಯ್ತು ಗೊತ್ತಾಯ್ತು. ಏನು? ಅದೇನೆ, ಬೆಳಗ್ಗೆ ಎದ್ದು ಅಷ್ಟ್ ಅರ್ಜೆಂಟ್ ಆಗಿ ಯಾಕೆ ಹೋದೆ ಅಂತ ಈಗ ಅರ್ಥ ಆಯ್ತು. ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ಅವನು ನನಗ್ ನೋ ಮ್ಯಾರೇಜ್ ನೋ ಮುಂಜಿ. ಅದಕ್ಕೆ ಹೀಗಾಡ್ತಿರೋದು. ಹಾಗಲ್ಲ, ನೀವೇನೇ ಅನ್ನಿ, ಬೆಳಿಗ್ಗೆ ಎದ್ದು ನಿಮ್ ಮುಖ ನೋಡಿದಕ್ಕೂ ಸಾರ್ಥಕವಾಯ್ತು. ಯಾಕೆ? ಆ ಹುಡುಗಿರೆಲ್ಲ ಸಿಕ್ಕಿದಿಕ್ಕಾ? ಹಾಗಲ್ಲ ಮೇಡಮ್, ಅವರು ನನ್ನ ಪ್ರಾಣ ಕಾಪಾಡಿದ್ರು. ನೀರಲ್ಲಿ ಧುಮುಕಿ ಮುಳುಗ್ತಿದ್ದು ನನ್ನ ಹೊರಗಡೆ ತಗೊಂಬಂದ್ ಮಲಗಿಸಿ ಮೇಡಮ್ ಹೊಟ್ಟೆ ಇಸುಕಿದ್ಲು, ನೀರಾಚೆ ತೆಗೆದ್ಲು. ಆಹಾ, ಅವಳು ನಿಮ್ ಹಾಗೆ ಆಮೇಲೆ ಅವಳ ಬಾಯಿನ ನನ್ನ ಬಾಯಿ ಹತ್ರ. ನಾನ್ ನಿನ್ ಬಾಸ್, ಯಾರ ಮುಂದೆ ಏನ್ ಮಾತಾಡ್ಬೇಕು ಅಂತ ನಿಂಗ್ ಗೊತ್ತಿಲ್ಲ? ನೀವೇ ತಾನೆ ಮೇಡಮ್ ನನ್ನ ಕಥೆನೆಲ್ಲ ಕೇಳಿಸ್ಕೊಂಡು ಏನು ಹೇಳ್ದೆ ಆಮೇಲೆ ಆಮೇಲೆ ಅನ್ನೋರು ಹಾಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ರಲ್ಲ, ಅದಕ್ಕೆ ಕಥೆನ ಕಂಟಿನ್ಯೂ ಮಾಡಿದೆ. ಏನ್ ಹೇಳ್ತಾ ಇದ್ಯಾ ನೀನು? ಇದುವರೆಗೂ ನಾನು ಹೇಳಿದ ಕಥೆ ಅಲ್ಲ ಮೇಡಮ್, ಎಲ್ಲ ಒಂದು ಆಕ್ಸಿಡೆಂಟ್. ನಿನಗೆ ಹೇಳಿದ ಕೆಲ್ಸ ಏನೋ, ನೀನ್ ಮಾಡ್ತಾ ಇರೋದೇನೋ? ಅಯ್ಯೋ, ಹೋಗಿ ತೆಂಗಿನ ಸಸಿಗಳನ್ನ ತಗೊಂಡು ಹೋಗು. ಬೇಡಿ ಮೇಡಮ್, ನೀವ್ ಹೇಳ್ದಾಗೆ ತೆಂಗಿನ ಸಸಿ ತರಕ್ ಹೋದ್ರೆ ದಾರಿಲಿ ಆ ಶಶಿ ಸಿಕ್ಬಿಡ್ತಾಳೆ, ಆಮೇಲೆ ಕೆಲಸ ಎಲ್ಲ ಎಡವಟ್ಟಾಗ್ಬಿಡುತ್ತೆ. ದಯವಿಟ್ಟು ನನ್ ಮಾತು ಕೇಳಿ, ಕೆಲಸ ಮಾಡೋ ಮೂಡಲಿಲ್ಲ, ನನಗೆ ರಜಾ ಕೊಟ್ಬಿಡಿ. ನಿಮ್ ಹೆಸರಲ್ಲಿ ರೂಮಲ್ಲಿ ಹೋಗಿ ರೆಸ್ಟ್ ತಗೊಂಡ್ಬಿಡ್ತೀನಿ. ಬಿಟ್ಬಿಡಿ ಮೇಡಮ್, ಬರ್ಲಾ? ನನ್ ಬಿಟ್ಬಿಡಿ. ಕೆಲಸ ಮಾಡಕ್ ಮೂಡಿಲ್ಲ ಅಂತ ಇಲ್ಲಿಗೆ ಬಂದಿದ್ಯಾ? ಈ ಫುಲ್ ಮೂಡಲ್ಲಿದ್ದೀನಿ, ನನಗೆ ನೀನ್ ಬೇಕು. ಅದೇ ಸ್ವಿಮ್ಮಿಂಗ್ ಪೂಲ್ ಟಚಿಂಗ್ ಇಷ್ಟು ಬೇಗ ಮರ್ತ್ಬಿಟ್ಟೆ. ಯಾಕೆ ಬಂದೆ? ಅವತ್ ನಿನಗೆ ಥ್ಯಾಂಕ್ಸ್ ಹೇಳಕ್ ಆಗ್ಲಿಲ್ಲ, ನನ್ನ ಪ್ರಾಣ ಉಳಿಸ್ದಿಯಲ್ಲ, ಅದಕ್ಕೆ ಇವತ್ತು ನಿಯತ್ತಾಗಿ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಥ್ಯಾಂಕ್ಸ್ ಹೇಳೋಕೆ ಇಷ್ಟೊತ್ನೆಲ್ಲ ಬರೋದು? ಥ್ಯಾಂಕ್ಸ್ ಹೇಳೋಕೆ ಎಷ್ಟೊತ್ತಲ್ಲಿ ಬೇಕಾದ್ರೂ ಬರ್ಬೋದು. ಹೇಳಾಯ್ತಲ್ಲ, ಹೋಗು. ಹಾಗಾದ್ರೆ ನಾನು ಹೋಗ್ಲೇಬೇಕಾ? ಯಾರಾದ್ರೂ ನೋಡಿದ್ರೆ ಕಷ್ಟ. ಯಾರೂ ನೋಡಲ್ಲ, ಎಲ್ಲ ಫುಲ್ ನಿದ್ದೆಯಲ್ಲಿದ್ದಾರೆ. ಆದ್ರೂ ನೋಡಿ, ನೀವು ನನ್ನ ಪ್ರಾಣ ಬೇಕಲ್ಲ. ಇವ್ರ ಕತೆ ಇಷ್ಟೇ ಕಣ್ರೆ. ಯಾರೇ ಅವನು? ಅಯ್ಯೋ, ಯಾರು ಅಂತ ಹೇಳೆ. ಯಾರು ಇಲ್ಲ ಕಣ್ರೆ. ಇರ್ಲಿ ಹೇಳಮ್ಮ, ಯಾರೇ ಅವನು? ನಾವ್ ಯಾರಿಗೂ ಹೇಳಲ್ಲ ಕಣೆ. ಯಾರು ಇಲ್ಲ ಕಣ್ರೆ. ಹೇಳಮ್ಮ. ಅಮೃತ ಕತೆ ಗೋವಿಂದ. ಮೇಡಮ್ ಮೇಡಮ್, ವಾಸು ನಿನ್ನೆ ಈ ಲೆಟರ್ ಕೊಟ್ಟಿದ್ರು, ಅದನ್ನ ಕೊಡದೆ ಮಾಡ್ಬಿಟ್ಟಿದೆ, ತಗೊಳ್ಳಿ ಮೇಡಮ್. ನಿನಗ್ ದೇಹ ಬೆಳೆದಿದ್ಯಾ ಹೊರತು ಬುದ್ಧಿ ಬೆಳೆದಿಲ್ಲ. ನಿನ್ ಗಂಡನ್ ಸ್ವಲ್ಪ ಬುದ್ಧಿ ಹೇಳೆ. ಹಂಗಲ್ಲ ಮರೆ ನೋಡಿ.
ಮೇಡಮ್, ನಿಮ್ಮನ್ನೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಕೇಳಿ. ಆಂಟಿ ಅಂದ್ರೆ ಅಂದ ಚಂದದ ಚಕೋರಿ, ಎಲ್ಲರ ಮನಸ್ಸನ್ನು ತಿಳ್ಕೋ ಕಿಶೋರಿ, ಹುಡುಗರಿಗೆ ಉತ್ಸಾಹ ತುಂಬೋ ಊರ್ವಶಿ, ಭೂಲೋಕದ ರಂಬೆ, ಹಾಗೆ ಹೀಗೆ ಅಂತ ಹೆಸರು ಮಾಡಿದ ನೀವು ಈ ರೀತಿ ಡಲ್ಲ ಕೂತ್ಕೊಂಡ್ರೆ ಇಡೀ ದೇಶಕ್ಕೆ ಮಂಕು ಕಳೆದಾಗತ್ತೆ ಅಲ್ಲ ಮೇಡಮ್? ಏನೇ ಕಷ್ಟ ಬಂದರೂ ಧೈರ್ಯವಾಗಿ ಎದುರಿಸಬೇಕು ಅಂತ ಹೇಳಿದ ನೀವು ಈ ರೀತಿ ಡಲ್ ಆಗಿರೋದಕ್ಕೆ ಕಾರಣ ಏನು? ಅದೇನು ಅಂತ ಹೇಳ್ತೀರಾ? ಅದೇನು ಅಂತ ಹೇಳಿದ್ರೆ ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ನಾನು ನೋಡೋರ್ ಕಣ್ಣಿಗೆ ದೊಡ್ಡ ಹಬ್ಬ ಕಾಣ್ತೀನಿ, ಆದ್ರೆ ನನ್ನ ಜೀವನ ಪೂರ್ತಿ ಒಬ್ಬೆ ಕೌದ್ಕೊಂಡಿದೆ. ಮಬ್ಬು ತುಂಬಿರೋ ನಿಮ್ಮ ಜೀವನದಲ್ಲಿ ದೀಪ ಬೆಳಗೋ KEB ಆಫೀಸರ್ ನಾನಾಗ್ತೀನಿ. ನನಗೊಬ್ಬ ವೈರಿ ಇದ್ದಾನೆ. ಅರೆ, ನಿಮಗೂ ವೈರಿನ? ಅವನೇ ಅವನಪ್ಪ, ಅವನು ಮುಟ್ಟಾಳ? ಎಸ್, ನಿಜವಾಗ್ಲೂ ಅವನು ಎಲ್ಲ ವಿಧದಲ್ಲೂ ಮುಟ್ಟಾಳನೆ. ಅವನ ಕೈ ಏನೂ ಆಗಲ್ಲ. ಮೊದ್ಲವನು ನನ್ನ ಎಸ್ಟೇಟ್ ನಲ್ಲಿ ಅಕೌಂಟೆಂಟ್ ಆಗಿದ್ದ. ಅವನಿಗೆ ಚಂಪಾ ಅಂತ ಸುಂದರವಾದ ಹೆಂಡತಿ ಇದ್ದಾಳೆ. ಕೆಲಸ ಬಿಟ್ಟು ಎಸ್ಟೇಟ್ ಓನರ್ ಆಗ್ಬೋದು. ಒಂದು ಹೆಣ್ಣ ಈ ರೀತಿ ಮಾತಾಡೋಕೆ ನಾಚಿಕೆ ಅಲ್ಲ ನಿನಗೆ? ನನ್ನ ಹೆಂಡತಿ ನಿನ್ನ ಹಾಗೆ ನಡತೆಗೆಟ್ಟವಳಲ್ಲ, ಗುಣವಂತೆ, ಸೌಭಾಗ್ಯವತಿ. ನಾನು ನನ್ನ ಹೆಂಡತಿ ಈಗಲೂ ಚೆನ್ನಾಗೇ ಇದ್ದೀವಿ. ಬೇಡ ಅಂದ್ರೆ ಬಿಟ್ಬಿಡು. ಸುಮ್ನೆ ಟೆನ್ಷನ್ ಯಾಕೆ ತಗೋತೀಯ? ಮನುಷ್ಯರಿಗೆ ಒಳ್ಳೇದ್ ಮಾಡೋದು ನಮ್ ಧರ್ಮ. ಇದು ಒಳ್ಳೇದಾಗ್ಲಿ ಅಂತ ಹೇಳೋ ಮಾತಲ್ಲ, ನಮ್ಮ ಸಂಸಾರನ ಹಾಳು ಮಾಡ್ಬೇಕಂತಿರೋ ಮಾತು. ನೋಡು, ನಿನ್ ಕೆಲ್ಸಾನು ಬೇಡ, ನಿನ್ ಸವಾಸನೂ ಬೇಡ. ನೀನ್ ಇಟ್ಕೋ. ಅದನ್ನೇ ಮನ್ಸಿನಲ್ಲಿ ಇಟ್ಕೊಂಡು ನನ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋಕೆ ನನಗ್ ಸೇರ್ಬೇಕಾಗಿರೋ 150 ಎಕರೆ ಜಮೀನ್ಗೆ ನನ್ನ ಗಂಡ ಜೊತೆಲಿ ಬಂದ್ ಸೈನ್ ಮಾಡಿದ್ರೇನೆ ನನ್ನ ಹೆಸರಿಗೆ ರಿಜಿಸ್ಟರ್ ಆಗತ್ತೆ ಅಂತ ಕ್ಲಾಸ್ ಹಾಕಿದ್ದಾನೆ. ಹಾಗಾದ್ರೆ ನಿಮ್ ಯಜಮಾನರು ಇಲ್ಲಿ ಬರ್ತಾರೆ ಎಂದಾಗಾಯ್ತು. ಬಹಳ ಸಂತೋಷ. ಆ ಜಮೀನು ನನಗ್ ಸಿಗಬಾರ್ದು ಅನ್ನೋದೇ ಅವನ ಉದ್ದೇಶ. ಒಂದ್ ಕೆಲಸ ಮಾಡಿ, ನಿಮ್ ಯಜಮಾನರು ಇಲ್ಲಿ ಕರೆಸ್ಬಿಡಿ, ಇಬ್ರು ಹೋಗಿ ರಿಜಿಸ್ಟರ್ ಆಫೀಸಲ್ಲಿ ಸೈನ್ ಮಾಡ್ಬಿಡಿ. ನನ್ನ ಗಂಡ ಜೀವಂತವಾಗಿಲ್ಲ. ವಾಸು, ನನ್ ಕತೆ ಕೇಳಿ ನಿಮ್ ನೋವಾಯ್ತಾ? ಮೇಡಮ್, ಆದ್ರೆ ನಿಮಗ್ ನಿಮ್ಮವರು ಅಂತ ಯಾರೂ ಇಲ್ವಾ? ಆ ವಿಷಯ ಈಗ ಯಾಕೆ? ಟೈಮ್ ಬಂದಾಗ ಹೇಳ್ತೀನಿ. ಸಾರಿ ಮೇಡಮ್, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ, ನಾನು ಬರ್ತೀನಿ. ವಾಸು, ಜನಾರ್ದನ್ ಅಂತ ಹೇಳಿದ್ನಲ್ಲ, ಅವನ್ ಹೆಂಡತಿ ಚಂಪಾನ ನೀನ್ ಹೇಗಾದ್ರೂ ಮಾಡಿ ಡವ್ ಹೊಡೆದು ಇಲ್ಲಿ ಕರ್ಕೊಂಡ್ ಬರ್ಬೇಕು. ಮೇಡಮ್, ನನಗೆ ಇವತ್ತೇ ಇಲ್ಲಿ ಕೆಲಸ ಲಾಸ್ಟಾ? ಯಾಕೆ? ಮತ್ತೇನ್ ಮೇಡಮ್, ನೀವು ಡವ್ ಗಿವ್ ಅಂತ ಮುಚ್ಚು ಮರ ಇಲ್ಲದೆ ಹೇಳ್ತಿದ್ದೀರಾ? ಅವಳನ್ನ ಹಾಗೆಲ್ಲ ಕರ್ಕೊಂಡ್ ಬರಕ್ಕಾಗಲ್ಲ. ಓಕೆ ಮೇಡಮ್, ನೀವೇನು ಹೆದರಬೇಡಿ, ನಾನು ಹೇಗಾದ್ರೂ ಮಾಡಿ ಅವಳನ್ನ ಕರ್ಕೊಂಡ್ ಬರ್ತೀನಿ. ಓಕೆ? ನಿನ್ ಕೆಲ್ಸ ಏನಿದ್ರು ಅವಳನ್ನ ಲವ್ ಮಾಡೋ ತರ ಆಕ್ಟ್ ಮಾಡೋ ಅಷ್ಟೇ. ಓಕೆ, ನೀವೇನು ಹೆದರಬೇಡಿ, ಅವಳನ್ನ ಕರ್ಕೊಂಬರೋ ಜವಾಬ್ದಾರಿ ನಂದು. ಅವಳ ಅಡ್ರೆಸ್ ಹೇಳ್ತೀರಾ? ಮೇಡಮ್ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಎಲ್ಲಿ ಹೋದ್ರು? ಎಲ್ಲೋಗಿರ್ಬೋದು? ಏ ರತ್ನ, ಟವಲ್ ತಗೊಂಡ್ ಬಾರೆ, ಬೇಗ ತಗೊಂಡ್ ಬಾರೆ. ಅಯ್ಯೋ, ಬಂದೆ ಮೇಡಮ್. ಬೇಗ ಬಾ, ಕೊಡು. ಏಯ್, ಸ್ವಲ್ಪ ಬೆನ್ನುಚ್ಚಿ ಬಾರೆ, ಕೈ ಇಟ್ಕೊಲ್ಲ. ಬೇಗ. ತಲಹಾದೆ. ಸರಿಯಾಗಿ ಗುಚ್ಚೆ. ಯಾಕೆ? ಏನ್ ಮೇಡಮ್ ಹೀಗಂತೀರಾ? ನಾನು ನಿಮ್ ಪರ್ಸನಲ್ ಸೆಕ್ರೆಟರಿ. ನಿಮ್ಮ ಹತ್ರ ಎಲ್ಲಾ ತರದ ವಿದ್ಯೆಗಳನ್ನು ಕಲ್ತ್ಕೊಂಡಿದ್ದೀನಿ. ಹೆಸರಿಟ್ಟಿಲ್ವಾ ನಿಂಗೆ? ರಾಜೀವಪ್ಪನಾ? ಸರಿ ಹೇಳು. ಗುಡ್ ನ್ಯೂಸಾ? ಏನದು?
ಸೈನ್ ಮಾಡಿದ್ರೆ ನಿಮ್ಮ ಆಸ್ತಿ ನಿಮ್ಗೆ ಸಿಗುತ್ತೆ ಮೇಡಮ್. ಮೇಡಮ್ ಹಲೋ ಹಲೋ ಏನ್ ಮೇಡಮ್? ವಾಸು, ಅವನಿಗೆ 100 ವರ್ಷ ಆಯುಸ್ಸು. ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಅದೇ ನನ್ ಜಮೀನ್ ವಿಷಯದಲ್ಲಿ ಗಲಾಟೆ ಮಾಡಿದ್ನಲ್ಲ ಅವನೇ. ನೆಕ್ಸ್ಟ್ ವೀಕ್ ಬರ್ತಾನಂತೆ. ಅಯ್ಯೋ ಬರ್ಲಿ ಬಿಡಿ. ಅವನ್ ಬಂದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಮತ್ ಯಾಕೆ ನಿಮ್ ಮುಖಾನ ಈ ರೀತಿ ಡಲ್ ಮಾಡ್ಕೊಂಡಿದ್ದೀರಾ? ಅವನ್ ಬಂದಾಗ ನನ್ ಜೊತೆಲಿ ನನ್ ಗಂಡ ಇರ್ಬೇಕು. ಸರಿ, ನನ್ ಗಂಡ ಸತ್ತೋಗಿದ್ದಾನೆ ಅಂತ ಡೆತ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಿ ಅಷ್ಟೇ. ನನ್ ಗಂಡನ್ ಜೊತೆ ಸಂಸಾರ ಮಾಡ್ತಾ ಇದ್ದೀನಿ ಅಂತ ಎಲ್ರು ಅನ್ಕೊಂಡಿದ್ದಾರೆ. ಈಗ ಅವ್ರು ಸತ್ತಿದ್ದಾರೆ ಅಂತ ಡೆತ್ ಸರ್ಟಿಫಿಕೇಟ್ ಕೊಟ್ರೆ ಅದೇ ಒಂದ್ ದೊಡ್ಡ ರಿಸ್ಕ್ ಆಗತ್ ವಾಸು. ಛೇ, ನನ್ನ ಮಕ್ಕಳು ನಿಮ್ಮನ್ನ ಎಂತ ಸಿಕ್ಕಿಸ್ಬಿಟ್ರು. ಈಗ ಏನ್ ಮಾಡ್ತೀರಾ ನೀವು? ಈಗ ಅರ್ಜೆಂಟ್ ಆಗಿ ನಂಗೊಂದ್ ಹಸ್ಬೆಂಡ್ ಬೇಕಲ್ಲ. ಅದಕ್ಕೇನಂತೆ, ನನ್ನ ಮದುವೆ ಮಾಡ್ಕೊಳಕ್ ಒಂದ್ ಗಂಡು ಬೇಕು ಅಂತ ಆ ಪೇಪರ್ ಅಲ್ಲಿ ಹಾಕ್ಸಿ. ಜೋಕ್ ಮಾಡ್ತಾ ಇದ್ಯಾ? ಎಲ್ರಿಗೂ ಗೊತ್ತಾಗ್ಲಿ ಅಂತ ಪೇಪರ್ ಅಲ್ಲಿ ಹಾಕ್ಸೊಂತಿದ್ಯಾ? ಅಯ್ಯೋ ಹೌದಲ್ಲ, ಈಗ ಏನ್ ಮಾಡೋದು? ಏನ್ ಮಾಡೋದೀಗ? ಹಾ, ಒಂದ್ ಐಡಿಯಾ. ನೀನು ಕರೆಕ್ಟ್. ನೀನು ಬಾಸು. ಯಾವ ನೀನು? ನಾನು ಏನ್ ಹೇಳ್ತಿದ್ದೀನಿ ಅಂತ ಕೇಳಿಸ್ಕೊಂಡು ಓಡ್ ಹೋಗ್ತಿದ್ದಾನೆ. ಹಲೋ ಅರ್ಜುನ್ ಅವರಾ? ನಂಗೆ ಅರ್ಜೆಂಟಾಗಿ ಒಂದು ಹಸ್ಬೆಂಡ್ ಬೇಕು. ತುಂಬ್ಕೊಂಡು ಹೋಗೋಣ ಅಂದ್ರೆ ಬ್ಯಾಗ್ ಇಲ್ದಿದ್ರೇನಂತೆ. ಹಾಗೆ ಅಯ್ಯೋ ಮುಚ್ಕೊಡೆ. ಅಯ್ಯೋ ಏ ಕಪಿ, ಆ ಮರಕ್ಕೆ ಹೋಗೆ. ಓಕೆ ಕಣೆ, ಬಿಡ ನೀನ್ ಅಲ್ಲಿ ಹೋಗೆ. ಇವಳೊಬ್ಳು ನೋಡಿ, ನೀವಿಬ್ರು ಆ ಗೇಟ್ ಹತ್ರ ಇರಿ. ಯಾರಾದ್ರೂ ಬಂದ್ರೆ ವಿಷಲ್ ಹಾಕಿ. ಆಯ್ತು ಕಣೆ. ನೀನೇನೇ ಮಾಡ್ತಿದ್ಯಾ ಇಲ್ಲಿ? ಹಣ್ಣುಗಳು ಕೀಳೋ ನೆಪದಲ್ಲಿ ನೀನ್ ಎಲ್ಲಾದ್ರೂ ಹೋಗಿ. ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಹೋಗಮ್ಮ, ಹುಷಾರು ಕಣೆ. ಒಳ್ಳೆ ಸಾವಾಸ ಆಯ್ತಲ್ಲ. ನಾನೇ ಲೂಸು. ನೋಡೆ, ದೆವ್ವ ಬಂದಂಗೇನೋ ಬರ್ತಾ ಇದೆ. ಎಲ್ಲೇ ಕಾಣಿಸ್ತಾನೆ ಇಲ್ಲ. ತಲೆ ಅಲ್ಲಿ ನೋಡೆ. ಅಯ್ಯೋ, ಇದು ದೆವ್ವ ಅಲ್ಲ, ದೃಷ್ಟಿಗೊಂಬೆ. ಅಷ್ಟು ಗೊತ್ತಾಗಲ್ವಾ? ತಲೆ ಹಂಗ್ಯಾಕೋ ಭಯ ಆಗ್ತಿದೆ. ಒಳ್ಳೆ ಹೆದ್ರು ಪುಕ್ಲಿ, ಹಗ್ಲೊತ್ತೆ ಹೆದ್ರಿಕೊಳ್ತಾಳೆ. ನೋಡಿ ಅಮ್ಮ, ನಂಗೆ ಕೋಪ ಬರ್ಸ್ಬೇಡ. ಪದೇ ಪದೇ ನಂಗೆ ತೊಂದರೆ ಕೊಡ್ಬೇಡ. ನೋಡು, ರೂಮ್ ಅಲ್ಲಿ ಆಡ್ದಂಗೆಲ್ಲ ಇಲ್ಲಿ ಆಡ್ಬೇಡ. ಹೋಗ್ತಾ ಇರು ನೋಡು. ಏ ಅಮ್ಮ, ಬಿಡಿ ಅಮ್ಮ, ನಾನು ಹೊಡೆದ್ಬಿಡ್ತೀನಿ ನೋಡು. ಅಯ್ಯೋ ಅಯ್ಯೋ, ಗೊಂಬೆನಾ? ಚಿಕ್ 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 ಚಿಕ್. ಏನೇ ನಿಂದು? ಇನ್ನು ಮುಗಿಲಿಲ್ವಾ? ಬಾ ಹೋಗೋಣ. ನೋಡಮ್ಮ, ಯಾರೋ ಹಿಂದ್ಗಡೆಯಿಂದ ಬಂದು ತಪ್ಕೊಂಡೋಗಾಯ್ತು. ಹಿಂತಿರುಗಿ ನೋಡಿದ್ರೆ ಗೊಂಬೆ ನಿಂತಿದೆ. ಅದು ದೃಷ್ಟಿ ಬೊಂಬೆ ಅಂತೆ. ಅನು ಹೇಳಿದ್ಲು. ಬಾ ಹೋಗೋಣ. ಬಿಡು. ಏಯ್ ಬಾರೆ. ಏಯ್
ಇಲ್ಲೂ ಬಂದಿದೆ. ಇದೇನೆ ಆವಾಗ್ಲಿಂದ ಇದು ಹೀಗೆ ಆಟ ಆಡ್ತಾ ಇದೆ. ಇದಕ್ಕೊಂದ್ ಗತಿ ಇವತ್ತು ಕಾಣಿಸ್ಲೇಬೇಕು ಕಣೆ, ಬಿಡ್ಲೇಬಾರ್ದು. ಸುಮ್ಮನೆ ಆತ ಏನ್ ಹೇಳ್ತಿದ್ಯಾ? ಹಾಗೆ ಒಂದು ಸಾರಿ ವಾಸು. ನೀವು ಬಲವಾಗಿ ಹೊಡೆದು ಬಿಟ್ರಿ. ನಂಗೆ ತುಂಬಾ ಏಟ್ ಬಿದ್ದಿದೆ. ನಾನು ಸಾಯೋದ್ ಗ್ಯಾರಂಟಿ. ಅಯ್ಯೋ ಅಯ್ಯೋ ನಾನು ಸಾಯೋ ಡೆಫಿನೆಟ್. ನನಗ್ ನೋ ಮ್ಯಾರೇಜ್, ನೋ ಮುಂಚಿ. ನಿಮ್ಗಂತದ್ದೇನು ಆಗಿಲ್ಲ. ನಾನು ನಿಜ ಹೇಳ್ತಿದ್ದೀನಿ, ನನ್ ಮದ್ವೆ ಇಲ್ಲ, ಮುಂಚಿ ಇಲ್ಲ. ಅಯ್ಯೋ ನೀವು ಹಾಗೆಲ್ಲ ಸಾಯಲ್ಲ. ಅಯ್ಯೋ ನೋಡ್ದೇನೆ ಎಷ್ಟು ಲವ್. ಒದೇ ತಿಂದು ಒದ್ದಾಡ್ತಿರೋ ನಾನಮ್ಮ. ಹೇಳಿ ಬೇಡಿ, ನಾನೇ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಅಯ್ಯ ನನಗ್ ಟ್ರೀಟ್ಮೆಂಟು ಬೇಡ, ಸೆಂಟಿಮೆಂಟು ಬೇಡ, ಅಟ್ಯಾಚ್ಮೆಂಟ್ ಇದ್ರೆ ಸಾಕು. ಬೇಗ ಬನ್ನಿ ಸರ್, ಆಸ್ಪತ್ರೆಗೆ ಹೋಗೋಣ. ನಾನು ಬರಲ್ಲಮ್ಮ, ಸಾಯ್ಬೇಕು. ಇಂತ ಸುಂದರವಾದ ಹುಡುಗಿ ಕೈಲಿ ಒದೇ ತಿನ್ ಸಾಯೋ ಯೋಗ ಬಂತಲ್ಲ. ಅಪ್ಪ ದೇವ್ರೆ, ತುಂಬಾ ಥ್ಯಾಂಕ್ಸ್ ಅಪ್ಪ. ಮಾತಾಡಿ ಆಯಾಸ ಮಾಡ್ಕೋಬೇಡಿ. ಅಲ್ಲ ಮೇಡಮ್, ನಿಜ ಹೇಳು, ಅವತ್ ನೋಡಿದ್ರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ತಳ್ಳಿದ್ರಿ, ಇವತ್ ನೋಡಿದ್ರೆ ದೊಣ್ಣೆ ತಗೊಂಡ್ ನೋಡಿದ್ರಿ. ನೆಕ್ಸ್ಟ್ ಟೈಮ್ ಏನ್ರಲ್ಲಿ ಹೊಡಿತೀರಾ ಅಂತ ಇವತ್ತೇ ಹೇಳ್ಬಿಡಿ. ಯಾಕೆಂದ್ರೆ ಹೆಲ್ಮೆಟ್ ಹಾಕೊಂಡು ಬಾಡಿನ ಬಂದೋಬಸ್ತ್ ಮಾಡ್ಕೊಂಡು ಬರ್ತೀನಿ. ಹಾಗೆಲ್ಲ ಇನ್ಮೇಲೆ ಏನು ಆಗಲ್ಲ, ನಾನ್ ಗ್ಯಾರಂಟಿ. ಬನ್ನಿ. ಹಿಡ್ಕೊಮ್ಮ. ಹೊಡಿಯಕ್ಕಾಗತ್ತೆ, ಹಿಡ್ಕೊಳಕ್ ಆಗಲ್ವಾ? ಹಿಡ್ಕೋ, ತಪ್ಕೋ ಅಮ್ಮ. ಅಯ್ಯೋ ಮಾತಾಡ್ತಿರೋದು. ಹಲೋ ಮೇಡಮ್, ನಾವು ಬೆಳಿಗ್ಗೆ ಬರ್ತಿದೀವಿ. ಬೆಳಗ್ಗೆ ಬರ್ತಿದಾರಾ? ಬೆಳಗ್ಗೆ ಬರ್ತಾರೆ ಅಂತ ಈಗ ಹೇಳಿದ್ರೆ ಹೇಗ್ ಸರ್? ನಮ್ಮ ಯಜಮಾನ್ರು ಔಟ್ ಆಫ್ ಸ್ಟೇಷನ್, ಅವ್ರನ್ನ ಹೇಗ್ ಕರ್ಸೋದು? ಇನ್ನು 24 ಗಂಟೆ ಟೈಮ್ ಇದೆ. ಅಷ್ಟರಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಅದು ಆಂಟಿ ಮನಸ್ಸು ಮಾಡಿದ್ರೆ ಮುಗೀತು. ಹಾಗಲ್ಲ ಸರ್, ನಿಮ್ಮೇಲಿರೋ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ನಾಳೆನೆ ಸೈನ್ ಮಾಡಿಸಿದ್ರೆ ರಿಜಿಸ್ಟರ್ ಆಗುತ್ತೆ. ಲೇಟ್ ಆದ್ರೆ ನಿಮಗೆ ತೊಂದರೆ ಆಗುತ್ತೆ. ಹಲೋ ಹಲೋ. ಅಯ್ಯೋ ಮುದ್ಕ ಫೋನ್ ಇಟ್ಟ. ಅಯ್ಯೋ ಮುಂದೇನ್ ಗತಿ? ಗಂಡನ ಪೋಸ್ಟ್ ಯಾರು ಸೆಟ್ ಆಗಿಲ್ವಲ್ಲ. ಎಲ್ಲಿಗೆ ಹೋಗ್ಲಿ, ಯಾರನ್ನ ಹುಡುಕ್ಲಿ? ಅಯ್ಯೋ ಆಂಟಿ ಆಂಟಿ ಅವರು ನನಗ್ ಫೋನ್ ಮಾಡಿದ್ದಾರೆ ಅಂದ್ರೆ ಇನ್ಮೇಲಿಂದ ನನ್ನ ಅದೃಷ್ಟ ಕುಲಾಯಿಸ್ತು ಅಂತ ಕಾಣಿಸುತ್ತೆ. ಹೌದು ಸರ್, ನೀವ್ ನಂಗೊಂದು ಹೆಲ್ಪ್ ಮಾಡ್ಬೇಕು. ಅದೇನು ಅಂತ ಹೇಳಿ. ನಿಮ್ ಕೆಲ್ಸಕ್ಕೆ ನಾನು ಯಾವತ್ತೂ ರೆಡಿ. ಇನ್ನೇನಿಲ್ಲ, ನಾಳೆ ಒಂದಿನ ನನ್ ಗಂಡನಾಗಿ ಆಕ್ಟ್ ಮಾಡ್ತೀರಾ? ನಾಳೆ ಒಂದಿನ ಯಾಕೆ, ಜೀವನ ಪೂರ್ತಿ ನಿಮ್ ಗಂಡನಾಗೇ ಇರ್ತೀನಿ. Shut up, idiot. ದರಿದ್ರ ಜನ. ಅಲ್ಲ, ಈ ಸಮಯದಲ್ಲಿ ಈ ವಾಸು ಎಲ್ಲಿ ಹಾಳಾಗೋದ? ಯಜಮಾನ್ರು ಬಂದ್ರು. ಬರಪ್ಪ ಯಜಮಾನ್ರು ಬಂದ್ರು. ಬರ್ನ ಯಜಮಾನ್ರು ಬಂದ್ರು. ಮೇಡಮ್, ಯಜಮಾನ್ರು ಬಂದ್ರು. ಏನು, ನನಗೆ ಯಜಮಾನನ? ಹೌದು ಮೇಡಮ್, ನಾನೇ ಕಣ್ಣೆರ ನೋಡ್ದೆ. ಅಪ್ಸರಾ, ಐ ಲವ್ ಯು. ನೀವು ಡು ಯು ರಿಮೆಂಬರ್ ಮೀ? ಚೆನ್ನಾಗಿ ಜ್ಞಾಪಿಸ್ಕೋ. ನಮ್ಮಿಬ್ಬರದು ಲವ್ ಅಟ್ ಫಸ್ಟ್ ಸೈಟ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಯು ಆರ್ ಲುಕಿಂಗ್ ವೆರಿ ಬ್ರೈಟ್. ವಿ ಎಂಜಾಯ್ಡ್ ದಿ ಹೋಲ್ ನೈಟ್. ದೆನ್ ಯು ಸೆಡ್ ಇಲ್ಲಿಂದ ರೈಟ್. ಆಮೇಲೆ ನಮ್ಮಿಬ್ಬರಿಗೂ ಆಯ್ತು ಒಳ್ಳೆ ಫೈಟ್. ಆಮ್ ಐ ರೈಟ್? ಯಾರು ನೀನು? ನಾನೇ ನಿನ್ನ ಗಂಡ, ಮಿಸ್ಟರ್ ನಟ್ಕಲಪ್ಪ, ಯುವರ್ ಹಸ್ಬೆಂಡ್. ಕಮಾನ್ ಅಪ್ಸರ, ನಿನಗಿನ್ನೂ ಸ್ಟಾರ್ಟಿಂಗ್ ಟ್ರಬಲ್ ಹಾಗೆ ಇದೆಯಲ್ಲ. ಡೋಂಟ್ ವರಿ, ನಾನೇ ಸ್ಟಾರ್ಟ್ ಮಾಡ್ಕೋತೀನಿ. ನಿನಗಿನ್ನೂ ಡೌಟಾ ಸ್ವೀಟಿ? ಡೋಂಟ್ ಸೇ ಯು, ಸೇ ಐ ಲವ್ ಯು. ಸುಳ್ಳು ಹೇಳ್ಬಾರ್ದು. ಅದೇ ಕುಳುಕು, ಅದೇ ತಳಕು, ಅದೇ ಬಳುಕು. ಅಯ್ಯೋಯ್ಯೋ, ಆ ಬ್ರಹ್ಮ ನಿನ್ನ ಪುರ್ಸೊತ್ತಿದ್ದಾಗ ರೆಡಿ ಮಾಡ್ದ ಅಂತ ಕಾಣುತ್ತೆ. ಆಹಾ, ಏನ್ ಫಿನಿಶಿಂಗು. ನಿಜ ಹೇಳು, ಯಾರು ನೀನು? ನಾನೇ ನಿನ್ನ ಗಂಡ,
ಚೆನ್ನಾಗಿ ಜ್ಞಾಪಿಸ್ಕೋ. ಜಗಳ ಆಡ್ಬಿಟ್ಟು ನನ್ನ ಮನೆ ಬಿಟ್ಟು ಓಡಿಸ್ಬಿಟ್ಟಿಯಲ್ಲ, ಆಗ ನಾನು ಸಿಂಗಾಪುರ್ಗೆ ಹೋಗಿ ಕಷ್ಟಪಟ್ಟು ದುಡಿದು ದೊಡ್ಡ ಶ್ರೀಮಂತನಾಗಿದ್ದೀನಿ. ಈಗ್ಲಾದ್ರೂ ನನ್ನ ಸ್ವೀಕರಿಸು. ಅಪ್ಸರಾ ಬಾ, ತೀರ್ಸು ನನ್ನ ಅವಸರ. ಅಪ್ಪ, ನೀನ್ ಯಾರು ಅಂತ ನನ್ಗೆ ನೆನಪೇ ಆಗ್ತಾ ಇಲ್ಲ. ಸುಮ್ನೆ ತಲೆ ತಿನ್ಬೇಡ. ಹೇಗ್ ನೆನಪಾಗುತ್ತೆ? ಅಲ್ಲ, ನಾವಿಬ್ರು ಯಾವತ್ತಾದ್ರೂ ಸಂತೋಷವಾಗಿ ಒಂದಿನಾದ್ರೂ ಸಂಸಾರ ಮಾಡಿದೀವ? ನಾನು ನಿನ್ನ ಮದುವೆ ಆಗ್ಬೇಕು ಅಂತ ನಾವಿಬ್ರು ಅವತ್ತು ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ವಿ. ಆದ್ರೆ ಆಫೀಸರು ಆಫೀಸ್ನ ಬೀಗ ಹಾಕೊಂಡು ಮಗಳ ಮದುವೆಗೆ ಹೋಗಿದ್ದ, ಕರೆಕ್ಟಾ? ಅಯ್ಯೋ, ಆಲ್ ಕನ್ಫ್ಯೂಸ್ಡ್. ನಿನಗೆ ಕನ್ಫ್ಯೂಸ್, ನನಗೆ ಜೀವನದಲ್ಲಿ ಫ್ಯೂಸೇ ಹೊರಟೋಯ್ತು. ಆದ್ರೂ ನಿನ್ನ ನೋಡಿದ ತಕ್ಷಣ ಆಲ್ ಎಲೆಕ್ಟ್ರಿಕ್ ಹೋಮ್ ತರ ಕರೆಂಟ್ ಹೊಡೆದು ಮೈಯೆಲ್ಲ ಜಿಗಿ 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 ಅಂತ ಇದೆ. ನಿನಗೆ ಅನ್ನಲ್ವಾ? ಎಲ್ಲನ್ಸುತ್ತೆ? ಕತ್ಲಾಗ್ಬೇಕು ಆಗ್ಲೇ ಅನ್ಸೋದು. ಸರಿ ಬಿಡು, ನಿನ್ಗೆ ಇನ್ನೂ ಡೌಟ್ ಅನ್ಸಿದ್ರೆ ತಗೋ, ಈ ಕಾರ್ಡ್ ಇಟ್ಕೋ. ನೋಡು, ನಾನು ಯಾರಿಗೂ ಯಾವತ್ತೂ ಮೋಸ ಮಾಡೋದಲ್ಲ. ನಾನು ಬೇಕು ಅಂದ್ರೆ ಫೋನ್ ಮಾಡು, ಬರ್ತೀನಿ. ಬೇಡ ಅಂದ್ರೆ ಟಾಟಾ. ಸಾರಿ ಡಾರ್ಲಿಂಗ್. ನೋ ಡಾರ್ಲಿಂಗ್ ಡಿಯರ್, ನಾನು ಬಿಸಿ ಮನುಷ್ಯ, ನನ್ನ ಬಿಟ್ಬಿಡು, ತುಂಬಾ ಕೆಲಸ ಇದೆ. ನಿಮಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡಿದೆ. ನೋ ಟೆಸ್ಟ್ ಮ್ಯಾಚ್, ಓನ್ಲಿ ಒನ್ ಡೇ ಮ್ಯಾಚ್. ಓಕೆ? ಚಿಲಿಪಿ ಚಿನ್ನಿ ಪುಚ್ಚಿ ಕಾಲು ಕಪಾಳಿ ಚುಪೋಚಿ. ಇವರು ನಮ್ಮ ಯಜಮಾನ್ರು. ಹಲೋ. ಇವರೆಲ್ಲ ನಮ್ ತೋಟದಲ್ಲಿ ಕೆಲಸ ಮಾಡೋರು. ಇವಳು ಶಾರದಾ, ಇವಳು ಮುನಿಯಮ್ಮ, ನಮಸ್ಕಾರ. ಇವರು ರಾಘವೇಂದ್ರ, ಇವರು ಮೋಟಪ್ಪ, ಇವರು ಡಾಕ್ಟರ್ ಶಿವಪ್ಪ, ಇವಳು ದೀಪಾ, ರೇಖಾ. ನಿಮ್ ಮದ್ವೆ ನೋಡೋ ಭಾಗ್ಯ ಅಂತೂ ಸಿಗ್ಲಿಲ್ಲ. ಬನ್ನಿ. ಬನ್ನಿ. ಹೌದು, ನಿಮ್ ಎಸ್ಟೇಟ್ ಅಲ್ಲಿ ಎಲ್ರೂ ನಿನ್ನ ಗಂಡ ಅಂತ ಅಕ್ಸೆಪ್ಟ್ ಮಾಡಿದ್ರೆ ನೀನ್ ಮಾತ್ರ ಯಾಕೆ ಒಪ್ಕೋತಿಲ್ಲ? ನೀನ್ ನಿಜವಾಗ್ಲೂ ನನ್ನ ಹಸ್ಬೆಂಡಾ? ಈ ನಟ್ಕಲಪ್ಪ ಒಂದು ಸಲ ಒಪ್ಕೊಂಡ್ರೆ 9 ಸಲ ಒಪ್ಕೊಂಡಾಗೆ. ಇಷ್ಟು ದಿವಸ ನಿನ್ನ ಅಂದ ಚಂದದ ಸವಿಯೂಟ ತಿನ್ನದೆ ಲೈಫ್ ಎಲ್ಲ ವೇಸ್ಟ್ ಆಗಿತ್ತು. ವೇಸ್ಟ್ ಆಗಿರೋ ನನ್ನ ಲೈಫ್ನ ಪಕ್ಕ ಟೇಸ್ಟ್ ಮಾಡ್ಕೋಬೇಕು ಅಂತ ಫಾಸ್ಟ್ ಆಗಿ ಬಂದ್ರೆ ಏನು ಗೊತ್ತಿಲ್ಲದಾಗೆ ನನ್ನ ಊಸ್ಟ್ ಮಾಡ್ತಾ ಇದೆಯಲ್ಲ. ನಿನ್ನ ಸಂಕಟ ಏನು ಅಂತ ನನಗೆ ಈಗ ಅರ್ಥ ಆಯ್ತು. ಏನಪ್ಪ, ಜೆಂಟ್ಲ್ಮ್ಯಾನ್ ಆಗಿದ್ದ ನನ್ನ ಗಂಡ ಓಲ್ಡ್ ಮ್ಯಾನ್ ಆಗಿದ್ದಾನಲ್ಲ ಅಂತ. ಇದು ಓಲ್ಡ್ ಅಲ್ಲ, ಗೋಲ್ಡ್. ಉಮಾ ಗೋಲ್ಡ್ ಅಲ್ಲ, ಮೆಕ್ಯಾನಿಕ್ಸ್ ಗೋಲ್ಡ್. ಗೊತ್ತಾಯ್ತಾ? ಏನಪ್ಪ ಇದು? ಒಬ್ಬನೇ ಬಿಟ್ಟು ಎಲ್ಲೋ ಹೋಗ್ತಾ ಇದ್ದಾಳ. ಅಯ್ಯೋ, ಬಾಗಿಲು ಬೇರೆ ಆಗ್ತಾ ಇದ್ದಾಳೆ. ಅಪ್ಪ ದೇವ್ರೆ. ಹಾಗಾದ್ರೆ ನಾನ್ ನಿನ್ ವೈಫ್? ಎಸ್, ನೀನು ನನ್ನ ಹಸ್ಬೆಂಡ್. ವಿತೌಟ್ ಡೌಟ್. ನೋಡ ಮೇಡಮ್, ಬಾರಿಯಲ್ಲಿ ಅಯ್ಯೋ ಬರ್ತೀಯೋ ಇಲ್ಲೋ? ಅಯ್ಯೋ, ನಾನು ಬಿಟ್ಬಿಡಮ್ಮ, ಬಿಟ್ಬಿಡು. ನನಗಿನ್ನು ನೋ ಮ್ಯಾರೇಜ್, ನೋ ಮುಂಜಿ. ಮುಂಚೆ ಆಗ್ತಿದ್ರೇನು? ನಾನು ಮೇಡಮ್ ವಾಸು, ನಿಮ್ ಗಂಡ ಅಲ್ಲ, ಪರ್ಸನಲ್ ಸೆಕ್ರೆಟರಿ ವಾಸು. ನಿಮ್ಗೊಂದು ಥ್ರಿಲ್ ಕೊಡೋಣ ಅಂತಿದ್ದೆ, ನೀವು ಅದನ್ನ ನಿಲ್ ಮಾಡ್ಬಿಟ್ರಿ. ಬೇಕಾದ್ರೆ ನೋಡಿ. ನನಗ್ ಗೊತ್ತಯ್ಯ ನೀನು ನಾಟಕ ಆಡ್ತಿದ್ಯಾ ಅಂತ. ಅದಕ್ಕೆ ನಾನು ಒಂದ್ ನಾಟಕ ಆಡ್ದೆ. ನನ್ನ ಆಕ್ಟಿಂಗ್ ಹೇಗಿದೆ? ನೀವು ಮಾಡೋ ಆಕ್ಟಿಂಗು ಸಾಮಾನ್ಯದೇನಮ್ಮ. ಅಬ್ಬಾ, ಸೌತ್ ಇಂಡಿಯನ್ ಫಿಲಿಂ ಸ್ಟಾರ್ಸು ಯಾರೂ ಮಾಡಲ್ಲ. ನಿಮಗ್ ಕೊಡ್ಬೇಕು ಪದ್ಮಶ್ರೀ, ನಿಮಗ್ ಕೊಡ್ಬೇಕು ಡಾಕ್ಟರೇಟು. ಮೇಡಮ್, ನಾನು ಹೀಗ್ ಮಾಡಿದ್ನಲ್ಲ ಅಂತ ನನ್ ಮೇಲೆ ನಿಮ್ಗೆ ಕೋಪನಾ? ಇಲ್ಲಯ್ಯ, ನೀನ್ ನನ್ನ ಆಪತ್ತಿಂದ ಪಾರ್ ಮಾಡಿದ್ಯಾ. ನಿನ್ಗೆ ಹ್ಯಾಕ್ ಥ್ಯಾಂಕ್ಸ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಅಯ್ಯೋ, ಯಾರೋ ಬಾಗಿಲು ತರ್ತಾ ಇದಾರೆ. ಮೊದ್ಲು ಹೋಗಿ ನೀವು ಬಟ್ಟೆ ಹಾಕಿ ಹೋಗಿ. ನನ್ನ ಬಟ್ಟೆ ಇರ್ಲಿ, ಮೊದ್ಲು ಗಡ್ಡ ಅಂಟಿಸ್. ಹೌದಲ್ಲ? ಆಂಟಿಯವ್ರೆ, ಏನು? ನಮ್ಮನ್ನ ಕ್ಷಮಿಸ್ಬಿಡಮ್ಮ. ಬಹಳ ದಿನಗಳ ಮ್ಯಾಗೆ ಗಂಡ ಹೆಂಡ್ರಿ ಸೇರಿದ್ದೀರಾ. ನಾವು ಬಂದು ನಿಮ್ಗೆ ತೊಂದರೆ ಕೊಟ್ಬಿಟ್ಟು. ಅಮ್ಮ, ರಾತ್ರಿ ಊಟಕ್ಕೆ ಏನ್ ಸ್ಪೆಷಲ್ ಮಾಡ್ಲಿ? ಸ್ಪೆಷಲ್ ಗಿಶಲ್ ಏನು ಬೇಡ ಬಿಡು ಮೋಟಪ್ಪ. ಮೋಟಪ್ಪ ಅದು ನಾನೇ ಅವಾಗ್ಲೇ ಪರಿಚಯ ಮಾಡ್ಕೊಟ್ನಲ್ಲಯ್ಯ. ರಾತ್ರಿ ಊಟಕ್ಕೆ ಏನು ಸ್ಪೆಷಲ್ ಬೇಡ, ಮಾಮೂಲು ಅಡ್ಗೆ ಮಾಡಿ. ಸರಿ ಅಮ್ಮ. ಸರಿ, ಬತ್ತಿ ತಗೊಳ್ಳಿ. ಥ್ಯಾಂಕ್ ಯು. ಸುಳ್ಳು ಹೇಳ್ಬಾರ್ದು. ನಿಮ್ಮ ಎಸ್ಟೇಟ್ ಅಲ್ಲಿ ಎಲ್ಲರೂ ನಿಮ್ ನಿಜವಾದ ಗಂಡ ಅಂತ ತಿಳ್ಕೊಂಡು ರಾಯಲ್ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ.
ನಾನೇನಾದ್ರೂ ಡೂಪ್ಲಿಕೇಟ್ ಅಂತ ಗೊತ್ತಾದ್ರೆ ಮೆಟ್ ತಗೊಂಡು ಹೊಡಿತಾರೆ ಅಷ್ಟೇ. ಸಮಯ ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಸಬ್ ರಿಜಿಸ್ಟ್ರಾರ್ ಆಫೀಸಿಂದ ಬರ್ತಾ ಇದ್ದೀನಿ. ನಿಮ್ಮ ಆಂಟಿಯವರಿಗೆ ನಾನು ಬಹಳ ಬೇಕಾದವನು. ಹೌದಾ? ಆಂಟಿ ಅವರು ಇಲ್ಲ ಇರ್ಬೇಕು, ಕರ್ಕೊಂಡ್ ಬರ್ತೀನಿ. ನೀನು ಆಂಟಿಗೆ ಬಹಳ ಬೇಕಾದವನ? ನೋಡಯ್ಯ, ಹಾಗಂದ್ರೇನೆ ಇಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗೋದು. ನೋಡಯ್ಯ, ಎಸ್ಟೇಟ್ ಆಗಿದೆ. ಈ ಎಸ್ಟೇಟೇ ಹೇಗಿರ್ಬೇಕಾದ್ರೆ ಇನ್ನು ಆಂಟಿ ಹೇಗೆ? ಇವ್ರು ಯಾರು ಮೇಡಮ್? ಮೇಡಮ್ ಅಲ್ಲ, ಅವರೇ ಸಬ್ ರಿಜಿಸ್ಟರ್. ಸರಿ ನಮ್ಮ ಅಲ್ಲೇ ಯಾಕೆ ನಿಂತಿದ್ದೀರಾ? ಬನ್ನಿ ಸರ್. ಬನ್ನಿ ಸರ್. ಏನ್ ಸರ್ ನೀವು ನಂಗೊಂದು ಫೋನ್ ಮಾಡಿದ್ರೆ ನಾನೇ ಗಾಡಿ ಕಳಿಸ್ತಾ ಇದ್ದೆ. ಈ ಪಿಟಿ ಗಾಡಿಲಿ ಯಾಕೆ ಬಂದ್ರಿ? ನಾವು ಜೀಪಲ್ಲೇ ಬಂದ್ವಿ. ದಾರಿ ಮಧ್ಯದಲ್ಲಿ ಜೀಪ್ ಕೆಟ್ಟೋಯ್ತು, ಅದಕ್ಕೆ ಪಿಟಿ ಗಾಡಿ ಮಾಡ್ಕೊಂಡ್ ಬಂದ್ವಿ. ಓ ಸರ್, ಇವರೇ ನಮ್ಮ ಹಸ್ಬೆಂಡ್ ಮಿಸ್ಟರ್ ನಟ್ಕಲ್ಲಪ್ಪ. ಹಲೋ. ನೆಟ್ಗಿಲ್ಲಪ್ಪ? ನೆಟ್ಗಿಲ್ಲಪ್ಪ ಅಲ್ಲ ರೀ, ನಟ್ಕಲ್ಲಪ್ಪ. ನಟ್ಕಲ್ಲಪ್ಪ, ನೀವು ಸಿಂಗಪುರದಿಂದ ಇಷ್ಟು ಬೇಗ ಹೇಗೆ ಬಂದ್ರಿ? ಅದೇ ಸಿಟಿ ಬಸ್ ಅಲ್ಲಿ. ಅಂದ್ರೆ ಈ ಊರಲ್ಲಿ ಬಸ್ಗಳು ಹೇಗೆ ಓಡಾಡ್ತವೆ ಆ ರೀತಿ ಸಿಂಗಾಪುರಲ್ಲಿ ಅವಾಗ ಬಂದು ಹೋಗ್ತಾ ಇರುತ್ತೆ. ಅರ್ಜೆಂಟ್ ಆಗಿ ಒಂದು ಬಸ್ ಹಿಡ್ಕೊಂಡ್ ಬಂದ್ಬಿಟ್ಟೆ. ಒಳ್ಳೇದಾಯ್ತು, ನಾವು ಬಂದ್ ಕೆಲಸ ಮುಗಿಸ್ಕೊಂಡು ಬೇಗ ಹೋಗ್ಬೋದು. ಹೌದಾ? ಸಾರಿ ಸರ್, ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದೀನಿ. ಒಳಗ್ ಹೋಗೋಣ ಬನ್ನಿ ನನ್ ಜೊತೆ. ಬನ್ನಿ ಬನ್ನಿ. ಈ ರೂಮ್ ನಲ್ಲಿ ನೀವ್ ರೆಸ್ಟ್ ತಗೊಳ್ಳಿ, ಆಮೇಲೆ ಮಿಕ್ಕಿದ್ದು. ಮಿಕ್ಕಿದ್ದು ಅಂದ್ರೆ ಅದೇ ನೀವ್ ಬಂದ ವಿಷಯ. ಮೇಡಮ್, ನಿಮ್ ವಯಸ್ಸೆಷ್ಟು? ಅದನ್ನ ನೀವ್ ಕೇಳ್ಕೊಡ್ದು ನಾನ್ ಹೇಳು ಕುಡ್ದು. ಇಷ್ಟು ದೊಡ್ಡ ಎಸ್ಟೇಟ್ ಅಲ್ಲಿ ನೀವ್ ಒಬ್ರೆ ಹೇಗಿರ್ತೀರಾ? ಈಗ ನೀವ್ ಬಂದಿದ್ದೀರಲ್ಲ, ಹಾಗೆ ಯಾರಾದ್ರೂ ಗೆಸ್ಟ್ ಗಳು ಬರ್ತಾ ಇರ್ತಾರೆ. ನೀವ್ ರೆಡಿ ಆಗಿ ಮೊದ್ಲು. ಸಿಗ್ನೇಚರ್ ಇವತ್ತೇ ಆಗ್ಬೇಕು. ನಾಳೆ ಫ್ಲೈಟ್ಗೆ ನಮ್ಮ ಯಜಮಾನ್ರು ಹೋಗ್ತಿದ್ದಾರೆ. ಅದಕ್ಕೇನಂತೆ, ನೀವಿಬ್ರು ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ರೆ ಅಂತ ಗೊತ್ತಾದ ಕೂಡಲೇ ನಿಮ್ಮ ಆಸ್ತಿನ ನಿಮ್ಗೆ ರಿಜಿಸ್ಟರ್ ಮಾಡ್ಕೊಟ್ಬಿಡ್ತೀವಿ. ನಮ್ಮನೆಯವರು ನಾನು ತುಂಬಾ ಚೆನ್ನಾಗಿದ್ದೀವಿ. ನಿಮಗೆ ಯಾಕ ಡೌಟ್? ಸರ್, ಬೇಗ ರೆಡಿ ಆಗಿ, ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತೀನಿ. ವಾಸು, ಅವ್ರು ಹೇಳಿದೆಲ್ಲ ಕೇಳಿಸ್ಕೊಂಡ್ಯಾ? ಸರಿಯಾಗಿ ಗಂಡಂತರ ಆಕ್ಟ್ ಮಾಡು. ಓ, ಅದಕ್ಕೇನಂತೆ ಬನ್ನಿ. ಅಬ್ಬಾ, ಇಲ್ಲಲ್ಲಯ್ಯ, ಅವ್ರ ಮುಂದೆ. ಇಲ್ಲಿ ಮಾಡಿ, ನೀವು ಸೈನ್ ಮಾಡಿ ಸರ್. ಫೈಲ್ ಕೊಟ್ಬಿಡಯ್ಯ. ಇನ್ನೇನಮ್ಮ, ನಿಮ್ಮ ಆಸ್ತಿ ನಿಮ್ಗೆ ಸೇರ್ತಲ್ಲ. ತುಂಬಾ ಥ್ಯಾಂಕ್ಸ್. ತಾವು ದೊಡ್ಡ ಮನಸ್ಸು ಮಾಡಿ ಈ ಅಲ್ಪ ಕಾಣಿಕೆಯನ್ನ ಸ್ವೀಕರಿಸಬೇಕು, ಬೇಡ ಅನ್ಬಾರ್ದು. ಅಯ್ಯೋ ನಮ್ಗೇನ್ ಬೇಕಾಗಿರ್ಲಿಲ್ಲ, ಆದ್ರೆ ನೀವು ಪ್ರೀತಿಯಿಂದ ಕೊಡ್ಬೇಕಾದ್ರೆ ಬೇಡ ಅನ್ನಕ್ಕಾಗತ್ತೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ಹಾಗಾದ್ರೆ ಇರಿ, ನಿಮ್ ಊರ್ಗ್ ಹೋಗಕ್ಕೆ ಬಸ್ ಇದೆಯಾ ಇಲ್ವೋ ಒಂದು ಫೋನ್ ಮಾಡಿ ಕೇಳ್ಕೊಂಡ್ಬಿಡ್ತೀನಿ. ಹಲೋ, ಆಂಟಿ ಎಸ್ಟೇಟ್ ಇಂದ ಮಾತಾಡ್ತಾ ಇದ್ದೀನಿ. ನೋಡಿ, ಗಿರಿಧಾಮ ಎಸ್ಟೇಟ್ ಕಡೆ ಹೋಗೋ ಬಸ್ ಏನಾದ್ರೂ ಇದೆಯಾ? ಹಾ, ಓಹೋ, ಸರಿ. ನೋಡಿ, ಈಗ 5:30 ಬಸ್ ಹೊರಟೋಗಿದೆಯಂತೆ. ನಿಮ್ ಊರಿಗೆ ಹೋಗ್ಬೇಕಾದ್ರೆ ನಾಳೆ ಬೆಳಿಗ್ಗೆ 6:30ಗೆ ಬಸ್ ಇರೋದು. ಇವತ್ ನೈಟು ಇಲ್ಲೇ ಆಲ್ಟು. ಎಸ್. ನೋಡಿ, ಸ್ವಲ್ಪ ಅಬ್ಸರ್ವೇಷನ್ ಇದೆ, ಇದನ್ನೆಲ್ಲ ನೋಡಿ ಕೊಡ್ತೀನಿ, ಆಗ್ಬೋದಾ? ಓಕೆ ಸರ್. ಯಾರಿಟ್ಟರು ಚುಕ್ಕಿ, ಯಾರಿಟ್ಟರು ಚುಕ್ಕಿ. ನೋಡಿದ್ರ ಎಷ್ಟು ದುರಹಂಕಾರ ನನ್ನ ಮಕ್ಕಳಿಗೆ. ಫೈಲು ತಗೊಂಡು ದುಡ್ಡು ತಗೊಂಡು ಹೋಗ್ತಿದ್ದಾರೆ. ಇಲ್ಲಿ ಬರ್ತೀನಿ. ಎಲ್ಲಿಗೆ? ಫೈಲ್ ತಗೊಂಡೋದ್ರಲ್ಲ, ನಾವು ಕೊಟ್ಟು ದುಡ್ಡು ತಗೊಂಡೋದ್ರಲ್ಲ, ಆ ದುಡ್ಡು ಇಸ್ಕೊಂಡ್ ಬರ್ತೀನಿ. ಏನು ಬೇಕಾಗಿಲ್ಲ, ರಾತ್ರಿ ಅವರಿಗೆ ಚೆನ್ನಾಗ್ ಗುಂಡ್ ಹಾಕ್ಸು. ಅವ್ರಿಗೆ ಗುಂಡ್ ಹಾಕಿಸ್ತೀನಿ. ಅದೇನೋ ತಗೊಂಡು ಮೈ ಮೇಲೆ ಬಿಟ್ಕೊಂಡ್ರು ಅಂದ್ರಲ್ಲ, ಹಾಗಾಯ್ತು ನನ್ ಕತೆ. ಏನು? ಅದು ಏನು ಇಲ್ಲ, ನಾನು ರೂಮ್ಗೆ ಹೋಗ್ತೀನಿ. ಏನು ಬೇಕಾಗಿಲ್ಲ. ಏನಯ್ಯ, ಏನ್ ಹಾಗೆ ನೋಡ್ತಿದ್ಯಾ? ಮೇಡಮ್, ನಿಮ್ಮನ್ನ ಡ್ರೆಸ್ ಅಲ್ಲಿ ನೋಡ್ತಾ ಇದ್ರೆ ನನ್ಗೊಂಥರ ಆಗುತ್ತೆ.
ಯಾಕೆ ಈ ಡ್ರೆಸ್ ಅಲ್ಲಿ ನಾನು ಚೆನ್ನಾಗಿಲ್ವಾ? ಬರೀ ಚೆನ್ನ ಅಲ್ಲ ಮೇಡಮ್, ನೀವು ಚಿಲ್ಲಿ ಚಿಕನ್ ತರ ಇದ್ದೀರಾ. ನಿಜ ಹೇಳಿ, ನಾನ್ ನೋಡ್ತಾ ಇದ್ರೆ ನಿಮ್ಗೆ ಅಯ್ಯೋ ಅನ್ಸಲ್ವಾ? ಯಾಕೆ ಅಂದ್ರೆ ಸ್ಟಿಲ್ ಐ ಆಮ್ ಬ್ಯಾಚುಲರ್, ನೋ ಮ್ಯಾರೇಜ್, ನೋ ಮುಂಜಿ. ಯಾವ ತರ ನೋಡಿದ್ರು ಏನೇ ಮಾಡಿದ್ರು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರ್ಬೇಕಣಯ್ಯ, ಆಗ್ಲೇ ಅವ್ನ್ ಮನುಷ್ಯ. ಕಂಟ್ರೋಲ್ ಮಾಡೋ ಕೆಪಾಸಿಟಿನ ಇದು ಎಲೆಕ್ಟ್ರಿಸಿಟಿ. ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಶಾಕ್ ಹೊಡಿಯುತ್ತಷ್ಟೇ. ಮೇಡಮ್, ಉಪ್ಪು ಖಾರ ತಿನ್ನ ದೇಹ ಇದು, ನಿಮ್ಗೆ ಅಷ್ಟು ಅರ್ಥ ಆಗಲ್ವಾ? ರಾಜೀವ, ಅವನು ಅವಳ ಗಂಡ ಅನ್ನೋದೇ ನನ್ ಡೌಟು. ನಿನ್ಗೆ ಯಾವಾಗ್ಲೂ ಡೌಟ್ ಕೇಸೆ. ಹಾಗಲ್ಲಯ್ಯ, ನನ್ಗೆ ಯಾಕೋ ಅವನು ಅವಳ ಗಂಡ ಅಲ್ಲ ಅನ್ಸುತ್ತೆ. ಒಂದ್ ಕೆಲಸ ಮಾಡ್ತೀಯಾ? ಏನು? ನೀನು ಹೋಗಿ ಅವರಿಬ್ರು ಒಂದೇ ರೂಮ್ ಅಲ್ಲಿ ಇದ್ದಾರ ಅಥವಾ ಬೇರೆ ಬೇರೆ ರೂಮ್ ಅಲ್ಲಿ ಇದ್ದಾರ ನೋಡ್ಕೊಂಬ. ನಾನು ಹೋಗಿ ನೋಡ್ಕೊಂಡ್ ಬರ್ಬೇಕಾ? ನಿಮ್ಮಪ್ಪ ಹೋಗ್ತಾನ? ಹೋಗಯ್ಯ, ಹೋಗಯ್ಯ. ಅದು ಅಯ್ಯೋ, ಅವ್ರು ಬರ್ತಾ ಇದಾರೆ. ಯಾರು? ಅಯ್ಯೋ, ಅದೇ ಅವರು. ಏನ್ ಮೇಡಮ್ ಇದು? ಬಾರಯ್ಯ ಇಲ್ಲಿ. ಚಿಮ್ಮು ತಳಿ. ಯಾಕೋ ನೀನು ಒಬ್ಬ ಅಲ್ಲ, ಅಲ್ಲೋಗಿ ನೋಡಿದ್ರೆ ಹೊಸ್ತಾಗ್ ಮದ್ವೆ ಆಗಿರೋ ಗಂಡ ಹೆಂಡತಿ ತರ ಒಬ್ರಿಗೊಬ್ರು ತಬ್ಕೊಂಡು ಮಜಾ ಮಾಡ್ತಿದ್ದಾರೆ. ಕುಡ್ದಿರೋದೆಲ್ಲ ಇಳಿದು ಹೋಗ್ತಲೆ. ಹೋಗಯ್ಯ ನೀನೊಬ್ಬ. ನೀನೇನೇ ಹೇಳು, ಅವರಿಬ್ರು ಗಂಡ ಹೆಂಡತಿ ಅಲ್ಲ ಅಲ್ಲ ಅಲ್ಲ. ನಿನ್ನ ನನ್ ಮಾತ್ ನಂಬಲ್ಲ ಅಂತೀಯಲ್ಲ, ನಿನಗೆ ಅಷ್ಟು ನಂಬಿಕೆ ಅಂದ್ರೆ ನೀನೇ ಹೋಗಿ ನೋಡು. ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಹೋಗು. ಮೇಡಮ್, ನಾನ್ ನೋಡಿದ್ರೆ ನಿಮ್ಗೆ ಅಯ್ಯೋ ಅನ್ನಿಸ್ತಾ ಇಲ್ವಾ? ಹೌದಯ್ಯ, ನಿನ್ ಫೇಸು, ನಿನ್ ಗಡ್ಡ, ನಿನ್ ಅವಸ್ಥೆ ನೋಡಿದ್ರೆ ನಂಗೆ ಅಯ್ಯಯ್ಯೋ ಅನ್ಸ್ತಿದೆ. ನನಗೋಸ್ಕರ ಸ್ವಲ್ಪ ಹತ್ರ ಬರಯ್ಯ. ಬೇಡಿ ಮೇಡಮ್, ನೀವು ಅಲ್ಲೇ ಇರಿ, ನಾ ಇಲ್ಲೇ ಇರ್ತೀನಿ. ಹಾಕ್ಬಿಡ್ತೀನಿ ನೋಡು. ಯಾಕ? ಅವನು ಅವಳ ಗಂಡ ಅಲ್ಲ. ಅದ್ಯಾಗ ಹೇಳ್ತೀಯ? ಗಡ್ಡ ಮೀಸೆ ಇಲ್ಲ. ಹೌದು, ಕುಡಿದ ಅಮಲಿನಲ್ಲಿರೋ ನಿನಗೆ ಗಡ್ಡ ಯಾವ್ದು ಮೀಸೆ ಯಾವ್ದು ಒಂದು ಗೊತ್ತಾಗಲ್ಲ. ಜಡ್ಮುಂಡಿದೆ ನೀನ್ ತುಂಬಾ ಕುಡಿದು ಬಿಟ್ಟಿದ್ಯಾ. ನಾನು ಹೋಗಿ ನೋಡಿದೆ, ಅವರು ಡ್ಯಾನ್ಸ್ ಮಾಡ್ತಿಲ್ಲ, ಏನೂ ಇಲ್ಲ. ಅದಕ್ಕೆ ಸಿಗ್ನೇಚರ್ ಮಾಡಿ ಪೇಪರ್ ನಾನು ಕೊಡ್ಲಿಲ್ಲ. ಇದು ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ. ಹೋಗಪ್ಪ ಹೋಗು. ಅದಲ್ಲ, ಗಡ್ಡ ಇಲ್ಲೇ ಇದೆಯಲ್ಲ. ನಾನು ಹೇಳಿದ್ ನಿಜ ಆಯ್ತಾ? ನೀನು ಸಿಕ್ಕಾಬಿಟ್ಟೆ ಕುಡಿದ್ಬಿಟ್ಟಿದ್ಯಾ, ಟೈಟ್ ಆಗ್ಬಿಟ್ಟಿದ್ಯಾ. ಕುಡುಕ್ ನನ್ ಮಗ ಅಂದ್ರೆ ನೀನೇ ಕಣೋ ಅಲ್ವೋ. ಊರ್ಗ್ ಹೋದ್ಮೇಲೆ ಮೊದ್ಲು ಕಣ್ ಟೆಸ್ಟ್ ಮಾಡಿಸ್ಕೊ. ಮತ್ತಿನ್ನೇನು, ಅವರಿಬ್ರು ಎಷ್ಟು ಅನ್ಯೂನ್ಯವಾಗಿದ್ದಾರೆ. ಅವನಿಗೆ ಗಡ್ಡನೂ ಇದೆ, ಮೀಸನೂ ಇದೆ. ಅವರಿಬ್ರಿಗೂ ಸಪೋರ್ಟ್ ಮಾಡ್ತಿರೋ ನೀನೇ. ಸಪೋರ್ಟ್ ಮಾಡ್ತಿರೋನು ನೀನು. ಅವರಿಬ್ರು ಎಷ್ಟು ಅನ್ಯೂನ್ಯ ಆಗಿದ್ದಾರೆ ಅಂತ ನಾನೇ ನೋಡಿದೀನಿ. ನೋಡಪ್ಪ, ನಮ್ಮಿಬ್ರಿಗೂ ಯಾತಕ್ ಜಗಳ? ನಾವೇ ನೇರವಾಗಿ ಹೋಗಿ ನೋಡ್ಬಿಡೋಣ, ಆಯ್ತಾ? ಅದು ಕುಡುಕರ ಲಕ್ಷಣ ಅಂದ್ರೆ. ನಡಿ. ಅಂದ್ರೆ ನೀ ಹೇಳೋದೇನು ನಾನು ಹೇಳಿದ್ದೆಲ್ಲ ಸುಳ್ಳು ಅಂತಾನ? ಏನು ಅಂತಂದ್ರೆ, ಮ್ಯಾಚಸ್ ಪ್ಲೀಸ್. ಮ್ಯಾಚಸ್ ನನ್ನ ಹತ್ರ ಇಲ್ವಲ್ಲ. ಸಿಗರೇಟ್ ಪ್ಲೀಸ್. ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ನೋ ಮೆನ್ಷನ್. ಲೈ, ಇವನು ಆಂಟಿ ಗಂಡ ಅಲ್ವಾ? ಏಯ್, ನೀವು ಕುಡಿದು ಬಿಟ್ಟಿದೀಯಾ, ಯಾರು ನೋಡಿದ್ರು ಹಾಗೆ ಅಂತೀಯ. ಇಲ್ಲ, ಅವನು ಗಡ್ಡ ಮೀಸೆ ತೆಗೆದಿಟ್ಬಿಟ್ಟು ಹೋಗ್ತಾ ಇದ್ದಾನೆ. ಒಂದ್ ಕೆಲಸ ಮಾಡೋಣ. ಏನು? ಆಂಟಿ ರೂಮ್ಗೆ ಹೋಗೋಣ. ಅವಳೊಬ್ಳೆ ಇರ್ತಾಳೆ, ಬಿಡ್ತಾರೆ. ಅರೆ, ಅವ್ರು ಬರ್ತಿದ್ದಾರೆ. ವಾಸು ಹಾಳೋದನ್ನು ಎಲ್ಲ ಹೋದ್ನು? ಇಲ್ಲಿಂದ ಹೋದವರಿಬ್ರು ಸಬ್ ರಿಜಿಸ್ಟ್ರಾರ್ ಆಫೀಸರ್ ಅಲ್ವಾ? ಆಂಟಿ ರೂಮ್ ಕಡೆನೆ ಹೋಗ್ತಿದ್ದಾರೆ. ಆಂಟಿ ಒಬ್ಳೆ ಇರ್ತಾಳೆ, ನಾನ್ ಬೇರೆ.
ಆಂಟಿ ಆಂಟಿ ನಿಜ ಹೇಳು, ಅವನು ನಿನ್ ಗಂಡನ? ಹೌದು. ಇಷ್ಟು ರಾತ್ರಿ ನಿಮ್ಗೆ ಯಾಕೆ ಬಂದು ಈ ಡೌಟು? ಹಾಗಾದ್ರೆ ಅವನು ಈಗಿರೋದೆಲ್ಲಿ? ಇಲ್ಲೇ. ಸುಳ್ಳು ಸುಳ್ಳು, ಅವನು ಆಚೆ ಹೋಗಿದ್ದಾನೆ, ಅವನು ಇನ್ಮೇಲೆ ಬರೋದಿಲ್ಲ. ಏ, ನನ್ನ ಹಸ್ಬೆಂಡು ಇಲ್ಲೇ ಇದಾರಯ್ಯ, ನಿಮಗೆ ಯಾಕೆ ಡೌಟು? ಸುಳ್ಳು, ನಾವು ನಮ್ಮಯ್ಯ. ನಾನು ನಂಬ್ತಾನೆ ಇಲ್ವಲ್ಲ. ನಮ್ಮ ಯಜಮಾನ್ರು ಇಲ್ಲೇ ಇದ್ದಾರೆ. ಹಾಗಾದ್ರೆ ಕರೀರಿ, ನೋಡ್ ಬರ್ತೀವಿ. ಬರಲ್ಲ. ಟಾಯ್ಲೆಟ್ ಹೋಗಿದ್ದಾರೆ. ಇನ್ನೊಂದು 5 ನಿಮಿಷ. ಹೌದಾ? ಬರ್ಬಿಡಿ. ಏನು ಅಂದ್ರೆ ಅವ್ರಿಲ್ಲ ಅಂದ್ರೆ 1 ನಿಮಿಷ ಬಂದ್ಬಿಡ್ತಾರೆ. ಸುಳ್ಳು ಸುಳ್ಳು, ಅವನು ಆಚೆಗೆ ಹೋಗಿದ್ದಾನೆ, ಇನ್ಮೇಲೆ ಬರೋದಿಲ್ಲ. ಅದಕ್ಕೆ ನಾವು ಫೈಲ್ ಕೊಟ್ಟಿಲ್ಲ. 1 ನಿಮಿಷ ಆಗೋಯ್ತು. ಬರ್ತಾರೆ. ಎಲ್ಲಿ? ಒಂದ್ ಸ್ವಲ್ಪ ಹೊತ್ತು. ಏನು ಅಂದ್ರಿ? ಇದು ಇಲ್ಲಿ ಹೇಗೆ ನೋಡಿದ್ರಾ? ಇಷ್ಟೊತ್ತು ಏನ್ ಮಾಡ್ತಿದ್ರಿ? ಒಳಗ್ ಸೇರ್ಕೊಂಡು ಸೊಳ್ಳೆ ಹೊಡಿತಾ ಇದ್ದೆ. ನಿಮ್ಗೆ ಯಾಕ್ರಯ್ಯ? ಸಾರಿ ಮೇಡಮ್. ಈಗ್ಲಾದ್ರೂ ಅರ್ಥ ಆಯ್ತಾ ನಮ್ಮಿಬ್ರದ್ದು ಎಂತ ಒಳ್ಳೆ ಜೋಡಿ ಅಂತ? ಇಂಥ ಜೋಡಿನ ಇಡೀ ಕರ್ನಾಟಕದಲ್ಲಿ ನಾವೆಲ್ಲೂ ನೋಡಿಲ್ಲ. ಈ ನೈಟಿ ಒಳಗೆ ಈ ಬ್ಯೂಟಿ ಜೊತೆ ಸರಿನಾ? ಗೊತ್ತಾಯ್ತು ಸರ್. ಫೈಲ್ ಕೊಟ್ಬಿಡು. ಕೊಟ್ಬಿಡು. ತಗೊಮ್ಮ. ಸರ್, ನಾವು ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ನಿಮ್ ಹಾಗೆ ಒಬ್ಬ ಸಿಕ್ತ. ಅವನ್ ಯಾರು ಸರ್? ನಮ್ಮ ಎಸ್ಟೇಟ್ ಅಲ್ಲಿ ರಾತ್ರಿ ಹೊತ್ತು 12 ಗಂಟೆ ಆದ್ಮೇಲೆ ಕೆಲವು ದೆವ್ವಗಳು ಓಡಾಡುತ್ತೆ. ಬಹುಶಃ ಅದೇ ಇರ್ಬೋದು. ಅಮ್ಮ, ಚೆನ್ನಾಗಿದ್ಯೇನಪ್ಪ? ಚೆನ್ನಾಗಿದ್ದೀನಮ್ಮ. ನೀ ಚೆನ್ನಾಗಿದ್ಯಮ್ಮ? ಎಲ್ಲಪ್ಪ ಬರ್ತೀನಿ ಅಂದೆ ಎಲ್ಲಿ ಬಂದೆ? ನಿನ್ ತಂಗಿ ವಿಷಯ ಏನಾದ್ರೂ ಗೊತ್ತಾಯ್ತಾ? ಇಲ್ಲಿ ಬಂದಾಗ್ಲಿಂದ ಅದೇ ಕೆಲಸ ಮಾಡ್ತಾ ಇದ್ದೀನಮ್ಮ. ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದನು, ಎಷ್ಟು ದಿನ ಆದ್ರೂ ಬರ್ಲೇ ಇಲ್ವಲ್ಲೋ? ಎಲ್ಲಿ ಶ್ಯಾಮ್ಲಾ? ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಸಿಕ್ಲಿಲ್ಲ. ಕಾಲೇಜಲ್ಲೂ ಇಲ್ಲ ಅಂತಾರೆ, ಹಾಸ್ಟೆಲಲ್ಲೂ ಇಲ್ಲ ಅಂತಾರೆ. ಶ್ಯಾಮ್ಲಾ ಅನ್ನೋ ಹುಡುಗಿನೇ ಇಲ್ಲ ಅಂತಾರಮ್ಮ. ಅಂದ್ರೆ ಶ್ಯಾಮ್ಲಾ ಗತಿ? ಹೆದರ್ಬೇಡಮ್ಮ, ನಾನು ಆಂಟಿ ಹತ್ರನೇ ಕೆಲಸ ಮಾಡ್ತಾ ಇದ್ದೀನಿ. ಇವಳು ಪವರ್ಫುಲ್ ಲೇಡಿ, ಪೊಲೀಸ್ ಆಫೀಸರ್ ಪರಿಚಯ ಇದೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಇನ್ಫ್ಲೂಯೆನ್ಸ್ ಇದೆ. ಈ ಆಂಟಿ ಸಹಾಯದಿಂದ ನಮ್ ಶ್ಯಾಮ್ಲಾನ್ ಕಂಡಿಡ್ತೀನಿ ಅನ್ನೋ ನಂಬಿಕೆ ಇದೆ. ನೋಡು, ನೀವಿಬ್ರು ನಂಗೆ 2 ಕಣ್ಣಿದ್ದ ಹಾಗೆ. ನಿಮ್ಮಲ್ಲಿ ಒಬ್ರು ಹೋದ್ರು ನಾನ್ ಜೀವ ಸಹಿತ ಇರಲ್ಲ. ಚೇಚೆ, ಏನಮ್ಮ ಏನೇನೋ ಮಾತಾಡ್ತಾ ಇದೆಯಲ್ಲ. ನೀನೇನು ಹೆದರ್ಬೇಡಮ್ಮ, ನಾನಿದ್ದೀನಲ್ಲ. ಅಮ್ಮ 1 ನಿಮಿಷ ಇರು, ಬಂದೆ. ವಾಸು, ಇವಳ ನೀನ್ ಹೇಳಿದ್ದು? ಹೌದಮ್ಮ, ಈ ಎಸ್ಟೇಟ್ ಓನರ್ ಆಂಟಿ ಅಂತ ಹೇಳಿದ್ನಲ್ಲ ಇವಳೆ. ಇವಳ ಹತ್ರ ಕೆಲಸ ಮಾಡ್ತೀಯಾ? ನೋಡು, ನಾನು ಊರ್ ಬಿಟ್ಟು ಶ್ಯಾಮ್ಲಾ ನೋಡ್ಕೊಂಡು ಯಾವಾಗ ಇಲ್ಲಿಗೆ ಬಂದು ಪರ್ಸನಲ್ ಸೆಕ್ರೆಟರಿ ಆಗಿ ಇವಳೇ ನನ್ ಕೆಲಸ ಕೊಟ್ಟಿದ್ದು. ನನ್ನ ಕೆಲಸನೂ ಮಾಡ್ಕೊಂಡು ಇವಳ ಕೆಲಸನೂ ಮಾಡ್ಕೊಂಡು ಇಲ್ಲೇ ಇದ್ದೀನಿ. ಯಾಕೆ? ಇವಳು ನಿನ್ ಗೊತ್ತಾ? ಅಮ್ಮ, ನಿನಗೆ ಆಂಟಿ ಮೇಲೆ ಯಾಕೆ ಇಷ್ಟು ಕೋಪ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಆಂಟಿ ಮೊದಲು ನಮ್ಮೂರಲ್ಲಿದ್ದೋಳು. ಅಲ್ಲಿರೋ ಜಮೀನ್ದಾರನ ಕೊಲೆ ಮಾಡಿ ಆ ಆಸ್ತಿನೆಲ್ಲ ಹೊಡ್ಕೊಂಡು ಅವ್ರ ಹೆಂಡತಿ ಮಕ್ಕಳಿಗೆ ಮೋಸ ಮಾಡಿ ಇಲ್ಲಿ ಬಂದು ಮೆರಿತಾ ಇರೋ ಒಂದು ಕೆಟ್ಟ ಹೆಂಗ್ಸು ಅಂತ ತಾನೆ? ನಿನಗಿನ್ನು ಏನು ಗೊತ್ತಿಲ್ಲ ಕಣು. ಅವಳ ಬಗ್ಗೆ ಇನ್ನು ತುಂಬಾ ತಿಳ್ಕೋಬೇಕಾದಿದೆ. ಅಮ್ಮ, ನೀನು ಇಲ್ಲಿಗೆ ಬಂದಿದ್ದು ಒಳ್ಳೇದಾಯ್ತು. ಶ್ಯಾಮ್ಲಾ ಬಗ್ಗೆ ತಿಳ್ಕೊಂಡಾಗೂ ಆಯ್ತು, ಆಂಟಿ ವಿಷಯ ಎಲ್ಲ ಕೇಳಿದಾಗೂ ಆಯ್ತು. ನಿನ್ ತಂಗಿ ಕಳ್ದು ಹೋಗಿ 2 ವರ್ಷ ಆಯ್ತಾ? ಹೌದು ಮೇಡಮ್, ನನ್ನ ತಂಗಿ ಹುಡುಕೊಂಡೇ ನಾನು ಈ ಊರಿಗೆ ಬಂದಿದ್ದು. ಈ ವಿಷಯ ನಂಗೆ ಮೊದ್ಲೇ ಯಾಕೆ ಹೇಳಲಿಲ್ಲ? ಹೇಗೆ ಹೇಳಿ? ನಮ್ಮ ಕಷ್ಟ ನಮ್ಗೆ ಇರ್ಲಿ, ನಮ್ಮ ಕಷ್ಟ ಬೇರೆಯವ್ರಿಗೆ ಯಾಕೆ ಹೇಳ್ಬೇಕು ಅಂತ ಹೇಳಲಿಲ್ಲ. ವಾಸು, ಒಬ್ರ ಕಷ್ಟಕ್ಕೆ ಒಬ್ರು ಆಗ್ಲೇಬೇಕು.
ಇದು ನಿಮ್ ದೊಡ್ಡ ಗುಣ ಮೇಡಮ್. ಇತ್ತೀಚೆಗೆ ಕೆಲವು ಪುಡಾರಿಗಳು ಕಾಲೇಜ್ ಹುಡುಗಿರ್ನ ಕಿಡ್ನಾಪ್ ಮಾಡ್ತಿದಾರಂತೆ. ಹಾಸ್ಟೆಲ್ ಹತ್ರ ಕಾಲೇಜ್ ಹತ್ರ ಅಲಿತಿರ್ತಾರಂತೆ. ಹಾಗಂತ ಆ ಹಾಸ್ಟೆಲ್ ವಾರ್ಡನ್ ಫೋನ್ ಮಾಡಿ ಹೇಳಿದ್ಲು. ಅದು ಯಾವ ಹಾಸ್ಟೆಲ್ ಮೇಡಮ್? ಅದೇ ಹುಡುಗಿರೆಲ್ಲ ಸೇರಿ ನಿನ್ನೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ತಳ್ಳಿದ್ರಲ್ಲ ಆ ಹಾಸ್ಟೆಲ್. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತ ಪ್ಲಾನ್ ಹಾಕಿದ್ದೀರಾ? ಹಾಸ್ಟೆಲ್ ಅಲ್ಲಿ ನಿನ್ ತಂಗಿ ಅಂತ ಹುಡುಗಿರು ಬಹಳ ಜನ ಇದ್ದಾರೆ. ಅವ್ರನ್ನೆಲ್ಲ ಈ ಆಪತ್ತಿಂದ ಕಾಪಾಡಿದ್ರೆ ಆ ದೇವ್ರು ನಿನ್ ತಂಗಿಗೆ ಒಳ್ಳೇದ್ ಮಾಡ್ತಾನೆ. ಸರಿ ಮೇಡಮ್, ಈಗ ನಾನು ಏನ್ ಮಾಡ್ಬೇಕು ಅಷ್ಟು ಹೇಳಿ. ಥ್ಯಾಂಕ್ ಯು. ವಾಸು, ನಾನು ಆ ವಾರ್ಡನ್ಗೆ ಫೋನ್ ಮಾಡಿ ಹೇಳಿದ್ದೀನಿ ಒಳ್ಳೆ ವಾಚ್ಮನ್ ನ ಕಳಿಸ್ತೀನಿ ಅಂತ. ನೀನ್ ವಾಚ್ಮನ್ ಆಗಿ ಹೋಗ್ಬೇಕು. ಏನು, ನಾನು ವಾಚ್ಮನ್ ಆಗಿ ಹೋಗ್ಬೇಕಾ? ಅಬ್ಬಾ, ನನಗೋಸ್ಕರ ಕಣಯ್ಯ. ನನಗೋಸ್ಕರ ಅಲ್ದಿದ್ರು ಆ ಹುಡುಗಿಯರ್ನ ಕಾಪಾಡಕ್ಕೋಸ್ಕರ ನೀನ್ ಹೋಗ್ಲೇಬೇಕು. ಸರಿ ಮೇಡಮ್, ನೀವು ಇಷ್ಟು ಹೇಳಿದ್ಮೇಲೆ. ಹಲೋ ಆಂಟಿ ಹಿಯರ್. ಚಂಪಾನಾ? ಏನಾಗ್ಬೇಕಿತ್ತು? ವಾಸುನಾ? ಯಾಕೆ? ಓ ತಗೋ ಫೋನ್. ಏನು ಆಗ್ಲೇ ಲವ್ ಶುರು ಆಗೋಯ್ತಾ? ಅಯ್ಯೋ, ಅಂತದೆಲ್ಲ ಏನಿಲ್ಲ ಮೇಡಮ್. ಹಲೋ, ಹಾ, ನಾನು ವಾಸು ಮಾತಾಡ್ತಾ ಇರೋದು. ನಮ್ಮಿಬ್ರು ವಿಷಯ ಜನಾರ್ದನ್ ಗೊತ್ತಾಗಲಿಲ್ಲ ತಾನೆ? ಬೇಷ್, ನಾನು ಹೇಳಿದ ಟೈಮ್ ಕರೆಕ್ಟ್ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತೀನಿ. ರೆಡಿ ಆಗಿರಿ. ಏನಾಯ್ತು? ಎಲ್ಲರೂ ಒಟ್ಟಿಗೆ ಬರ್ತಾ ಇರಲ್ಲ, ಹಾಸ್ಟೆಲ್ ರಜಾ ಕೊಟ್ಬಿಟ್ರ? ಎಲ್ಲಿದ್ರೆ ಇಲ್ಲಂಗೆ ತೋರ್ಸೋದು, ಅಲ್ಲಿ ಬಂದ್ ನೋಡು. ಹಾವ ಹೋಗಿ ಹೋಗಿ ಹಾವಿಗೆಲ್ಲ ಎದುರ್ತಿರಲ್ಲ. ನಾನು ಯಾವ ಹಾವಿಗೂ ಎದುರಲ್ಲ. ನನ್ನ ಮಗನ್ ಎಂತ ಹಾವೇ ಇರ್ಲಿ, ಅದನ್ನ ರೈಟ್ ಹ್ಯಾಂಡ್ ಅಲ್ಲಿ ಗಬಕ್ ಅಂತ ಹಿಡಿದು ಲೆಫ್ಟ್ ಹ್ಯಾಂಡ್ ಅಲ್ಲಿ ಸುತ್ತಿ ಲಬಕ್ ಅಂತ ಪೀಸ್ ಹಾಕ್ಬಿಡ್ತೀನಿ. ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅದು ಹಿಡಿ ಬಾರಯ್ಯ. ಸರಿಯಮ್ಮ, ಹೋಗೋಣ. ಅವಣ್ಣ ಹಾವು ನಿಮ್ಮನ್ನೇ ನೋಡ್ತಾ ಇದೆ. ಇಲ್ಲೇನಮ್ಮ ಕೆಲಸ? ಲೇಡೀಸ್ ಹಾಸ್ಟೆಲ್ ಹತ್ರ ಯಾಕೆ ಬಂದೆ? ಹೋಗಮ್ಮ, ಹೋಗು ಹೋಗು. ಯೋ, ಹಾವತ್ರ ಹೋಗಿ ಮಾತಾಡ್ತಿದ್ಯಲ್ಲ, ಹಾವೇನಾರು ಮಾತಾಡುತ್ತಾ? ಬರೀ ಮಾತೇ ಅಲ್ಲಮ್ಮ, ಡ್ಯಾನ್ಸು ಮಾಡುತ್ತೆ. ಇದು ಹೆಣ್ಣಾವ ಗಂಡಾವ? ಹೋಗಮ್ಮ ಹೋಗು. ಅಯ್ಯೋ, ಡ್ಯಾನ್ಸ್ ಆಡುತ್ತಂತೆ. ಡ್ಯಾನ್ಸು ಮೊದ್ಲು ಮಾತಾಡೋದ್ ನಿಲ್ಸಿ ಅದನ್ನ ಹಿಡಿಯಯ್ಯ. ಇದಮ್ಮ, ಅಯ್ಯೋ ಕೋಪಿಸ್ಕೋಬೇಡ. ಯಾರಾದ್ರೂ ಮೊಟ್ಟೆ ಇಡಿ. ಇಲ್ಲಿದೆ ತರೋದು. ಮೊಟ್ಟೆ ಇಲ್ದಿದ್ರೆ ಪರವಾಗಿಲ್ಲ, ಹಾಲು ಕೊಡಿ. ಯೋ, ಇವತ್ತು ಹಾಸ್ಟೆಲ್ ಕ್ಯಾಂಟೀನ್ ರಜಾ ಕಣಯ್ಯ. ಕ್ಯಾಂಟೀನ್ ಇಲ್ಲ ಅಂದ್ರೆ ನಮ್ಮ ಅಕ್ಕಪಕ್ಕ ಡೈರಿಗಳಿಲ್ವಾ? ಅಯ್ಯೋ, ಹಾಸ್ಟೆಲ್ ಅಕ್ಕಪಕ್ಕ ಯಾವ್ದು ಡೈರಿ ಇಲ್ಲ ಕಣಯ್ಯ. ಅಪ್ಪ, ಐ ಅಲಕ್ ಚಮಕ್ ಚಿಲೆಕ್ ಚಿಕ್ಕಿ ಚಿಕ್ಕ ಐ ಐ ಐ ಐ ಜೂಮ್ ಐ ಸರ್. ಎಲ್ಲೋಯ್ತು? ಬೇಡ, ಬಂದೆ ಬಂದೆ, ಇಲ್ಲೇ ಇದ್ದೀನಿ. ಅಯ್ಯೋ ಅಮ್ಮ, ಅಯ್ಯೋ ಏನಪ್ಪ ಇದು? ಅಯ್ಯೋ, ಸಿಕ್ತು ಸಿಕ್ತು. ಅಯ್ಯೋ, ಇಲ್ಲಿದೆಯಾ? ಹಲೋ ನಾಗಣ್ಣ, ಅಪ್ಪ ಏನ್ ಅಲ್ಲಿ ನೋಡ್ತಾ ಇದೆಯಾ? ಹಲೋ, ಯೋ, ಲೇಡೀಸ್ ಹಾಸ್ಟೆಲ್ಗೆ ಯಾಕೆ ಬಂದೆ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ಅಪ್ಪ, ನೀನು ಗಂಡವೇ ಕಣಯ್ಯ. ಇಲ್ಲಿ ಇಲ್ಲಿ ನೋಡು. ಹಲೋ ನಾಗಣ್ಣ, ಅಪ್ಪಡಿ ಸಾಕು ಬೋರಯ್ಯ. ಮೇಡಮ್ಮ, ನನ್ನ ಜೀವನದಲ್ಲಿ ನಾನು ಎಂತೆಂತ ಹಾವು ನೋಡಿದ್ದೀನಿ. ಇದು ಯಾವ ಜುಗಿದ್ದು ಹಾವು? ನಾನು ನೋಡಿ ಹೆದರ್ಕೊಂಡು ಹೋಗ್ತಾ ಇದೆ. ವಾಸು, ಯಾಕೆ ವಾಸು? ನಿಂತ್ಕೊಳ್ಳಯ್ಯ. ಏನಯ್ಯ ನಿಂದು? ಅಮ್ಮು ಸ್ನಾನ ಮಾಡ್ತಿದ್ಲ,
ಅಲ್ಲಯ್ಯ ನೀನ್ ನೋಡ್ದೋನು ಊರ್ಗೆಲ್ಲ ಹೇಳ್ತಿದ್ಯಲ್ಲಯ್ಯ. ಹೇಳಲ್ಲಮ್ಮ, ನಿನ್ನ ಫುಲ್ಲಾಗಿ ನೋಡಿದ್ದಾಯ್ತು ನಾನು. ದಯವಿಟ್ಟು ಅದನ್ನ ಮರ್ತು ಬಿಡಯ್ಯ. ಅರಿಯೋ ಅಂತ ಸೀನ್ ನಾನು ನೋಡಿದೆ. ಸರಿ ನಾನು ಬರ್ತೀನಮ್ಮ. ಎಲ್ಲಿಗಯ್ಯ ಹೋಗ್ತಿದ್ಯಾ? ಎಸ್ಟೇಟ್ಗೆ. ಬೇಡ ಕಣಯ್ಯ. ಯಾಕೆ? ಅಲ್ಲಿ ಹೋಗಿ ಎಲ್ರತ್ರನು ಹೇಳಕ್ಕ. ನಾನು ಯಾರಿಗೂ ಹೇಳಲ್ಲ, ಆಂಟಿಗೆ ಮಾತ್ರ ಹೇಳ್ತೀನಿ. ನೋಡು, ಇನ್ಮೇಲೆ ನಿನ್ನನ್ ಬಿಟ್ಟು ಎಲ್ಲ ಹೋಗಕ್ಕಾಗಲ್ಲ. ಯಾಕೆ? ನೀನ್ ನಂಗೆ ಇದಾಗ್ಬಿಟ್ಟೆ. ಯಾವ್ದಾಗ್ಬಿಟ್ಟೆ? ಒಂದ್ ಹೆಣ್ಣನ್ನ ಬೆತ್ಲೆ ನೋಡೋ ಅವಕಾಶ ಯಾರಕ್ ಸಿಗತ್ ಹೇಳಯ್ಯ? ನನಗೆ ಹಾಗಲ್ಲಯ್ಯ, ಜನರಲ್ ಆಗಿ ಒಂದ್ ಹೆಣ್ಣನ್ನ ಬೆತ್ಲೆ ನೋಡೋ ಅವಕಾಶ ಅವಳ ಗಂಡನಿಗೆ ಮಾತ್ರ ಸಿಗೋದು. ಓಹೋ, ಆ ಸೀನ್ ನಿನ್ನ ಗಂಡನೂ ನೋಡ್ತಾನೆ ಏನು? ನೋಡ್ತಾನೆ ಅಲ್ಲಯ್ಯ, ನೋಡೇ ಬಿಟ್ಟ. ಯಾರು ನಿನ್ ಗಂಡ? ನೀನೇ. ಅಯ್ಯಯ್ಯೋ, ನಾನಾ? ಹೂನಯ್ಯ, ಯಾವಾಗ ನಿನ್ನ ಬೆತ್ಲೆ ನೋಡ್ದ್ಯೋ ಆವಾಗಿಂದ ನೀನ್ ತಾನೇ ನನ್ ಗಂಡ. ಅಯ್ಯಯ್ಯೋ, ಎಲ್ ಹೋದ? ಏಯ್, ಎಲ್ಲಿ ಹೋಗ್ತೀಯಾ? ರುಚಿ ನೋಡಿದ್ಮೇಲೆ ಬರ್ಲೇಬೇಕು. ಹಾಗಾದ್ರೆ ಈಗೆಲ್ಲರ ಕಣ್ಣು ನಿಮ್ ಮಗಳ ಮೇಲೆ ಬಿದ್ದಿದೆ. ಅದ್ ಸರಿ, ನಿಮಗ್ ಮಗಳಿರೋ ವಿಷಯನ ಇದುವರೆಗೂ ಯಾಕೆ ನನಗೆ ಹೇಳಿಲ್ಲ? ಯಾಕೆ ಮೇಡಮ್? ನಾನು ನಿಮ್ಗೆ ಅಷ್ಟೊಂದು ಬೇಡವಾದ್ನ? ಛೇ. ವಾಸು, ನನಗೊಬ್ಳು ಮಗಳಿದ್ದಾಳೆ ಅನ್ನೋದು ನಿನಗೆ ಅಲ್ಲ, ಬೇರೆ ಯಾರಿಗೂ ಗೊತ್ತಿಲ್ದಿರೋ ವಿಷಯ. ಒಬ್ಬ ಜಮೀನ್ದಾರಿಂದ ಮೋಸ ಹೋದ ನಾನು ಒಂದು ಮಗುವಿನ ತಾಯಿ ಅದೆ. ಸಮಾಜಕ್ಕೆ ಹೆದರ್ಕೊಂಡು ಅದನ್ನ ಹೇಗ್ ಸಾಕ್ಲಿ, ಏನ್ ಮಾಡ್ಲಿ ಅಂತ ತೋಚಿದೆ. ಒಬ್ಬ ಪರಿಚಯ ಇದೆ ಹೆಂಗ್ಸತ್ರ ಹೋಗಿ ಎಲ್ಲಿದ್ದೀನಿ ಅಂತ ಅವಳಿಗೆ ಗೊತ್ತಿಲ್ಲ, ಅವಳು ಎಲ್ಲಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ. ಅದು ಸರಿ, ಈಗ ಏನ್ ಮಾಡ್ಬೇಕು ಅಂತಿದ್ದೀರಾ? ಅವರು ಕಿರಾತಕರು. ಅವಳು ಎಲ್ಲಿದ್ದಾಳೆ ಅಂತ ಕಂಡು ಹಿಡಿದು ಅವಳ ಲೈಫ್ ಸ್ಪಾಯ್ಲ್ ಮಾಡ್ತಾರೆ. ವಾಸು, ನನ್ನ ಆಸ್ತಿಲಿ ಅರ್ಧ ಭಾಗ ಕೊಡ್ತೀನಿ. ನನ್ನ ಮಗಳು ಎಲ್ಲೇ ಇದ್ರು ಈ ಆಪತ್ನಿಂದ ಅವಳನ್ನ ಕಾಪಾಡ್ತೀಯಾ? ಮೇಡಮ್, ಏನ್ ಹೇಳ್ತಿದ್ದೀರಿ? ನೀವು ಈ ರೀತಿ ಹೇಳ್ಬೋದಾ? ನೋಡಿ, ನಿಮಗೆ ನಿಮ್ ಮಗಳು ಬೇಕು ಅಷ್ಟೇ ತಾನೇ? ನೀವು ಧೈರ್ಯವಾಗಿರಿ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ವಾಸು, ವಾಸು, ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲದೆ ಹೇಗೆ ಕರ್ಕೊಂಬರಕ್ ಸಾಧ್ಯ? ಹಲೋ ವಾಸು, ಎಲ್ಲಿ ನನ್ ಡಾಟರು? ಅವಳನ್ನ ಕರ್ಕೊಂಬರೋ ದಮ್ಮು ಯಾರಿಗೂ ಇಲ್ಲ ಕಣಯ್ಯ. ದಮ್ಮ? ಇಲ್ಲಿ ನೋಡಿ ಚುಮ್ಮು. ಮೇಡಮ್, ಇವಳ ಹೆಸರು ಚುಂಬು, ಇವರಮ್ಮ ಇವರಪ್ಪ ಭೂಪಾಲಿ. ಇವಳು ಯಾರೋ ಗೋಪಾಲಿನ ಲವ್ ಮಾಡಿ ಮನೇಲಿ ದೊಡ್ಡ ಗಲಾಟೆ ಆಗಿ ಹೇಳ್ದೆ ಕಲ್ದೆ ಬಂದ್ಬಿಟ್ಟು ಲೇಡೀಸ್ ಹಾಸ್ಟೆಲ್ ಹತ್ರ ಬಂದು ರಕ್ಷಣೆ ಬೇಕು ಅಂತ ಕೇಳ್ಕೊಂಡ್ಲು. ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಈ ಎಸ್ಟೇಟೇ ಇವಳು ಸರಿಯಾದ ರಕ್ಷಣೆ ಅಂತ. ಏಯ್ ಅಮ್ಮ, ಕಾಶಿಲ್ಲ ಪೋಚ? ಎಲ್ಲಿಂದ ಹಿಡ್ಕೊಂಡೆ? ಮೇಡಮ್, ಇವಳು ನೋಡೋಕೆ ಇವಳು ಅಂದ ಚಂದ ತಳುಕು ಬಳುಕು ಎಲ್ಲ ನಿಮ್ ತರಾನೇ ಇದ್ದಾಳೆ. ಹೇಗೂ ನೀವು ನಿಮ್ ಮಗಳು ನೋಡಿಲ್ಲ ಅಂತೀರಾ, ಇನ್ನು ನನ್ನ ಮಕ್ಳು ಎಲ್ಲಿ ನೋಡಿರ್ತಾರೆ? ಇವಳೇ ನನ್ನ ಮಗಳು ಅಂತ ಟ್ರಿಮ್ ಆಗಿ ಡ್ರೆಸ್ ಮಾಡಿ ಕಳಿಸ್ಬಿಟ್ರಾಗೋಯ್ತು. ಏನಂತೀರಾ? ವಾಸು, ಈ ವಾಸು ಯಾವತ್ತಿದ್ರು ನಿಮ್ಗೆ ಕಾಂಪ್ಲಿಮೆಂಟರಿ ಕ್ಲಾಸು. ಚುಂಬು ಕಾಚಿಲ್ಲ ಥ್ಯಾಂಕ್ ಯು. ನಾನ್ರಿ ರೆಡಿನಾ? ಸಂಜೆ 6 ಗಂಟೆಗೆ ರೆಡಿ. ನನ್ನ ಮಗಳು ಈಗ್ಲೇ ರೆಡಿ. ಅದಕ್ಕೆ ಹೇಳೋದು ಆಂಟಿ ತುಂಬಾ ತುಂಟಿ ಅಂತ. ನೀವು ನಿಮ್ ಮಗಳನ್ನ ರೆಡಿ ಮಾಡಿ, ನಾನು ಮಿನಿಸ್ಟರ್ನ ರೆಡಿ ಮಾಡ್ತೀನಿ.
ಓಹೋ, ಏನ್ ಮಿಸ್ಟರ್ ವಿರೂಪಾಕ್ಷಯ್ಯ ಅವರೇ, ಇದ್ದಕ್ಕಿದ್ದ ಹಾಗೆ ಯೂನಿಫಾರ್ಮ್ ಅಲ್ಲಿ ನಮ್ಮ ಎಸ್ಟೇಟಿಗೆ ಬಂದ್ಬಿಟ್ಟಿದ್ದೀರಾ? ನನ್ ನೆನ್ಪಾಯ್ತಾ? ಲುಕ್ ಮೇಡಮ್, ಡ್ಯೂಟಿ ಮೇಲೆ ಬಂದಿದ್ದೀನಿ. ಡ್ಯೂಟಿನಾ? ಡ್ಯೂಟಿ ಮೇಲೆ ನಮ್ಮನೆಗ್ ಬಂದಿದ್ದೀರಾ? ಅದೆಷ್ಟ್ರಿ ಧೈರ್ಯ ನಿಮ್ಗೆ? ಲಿಸನ್ ಮೇಡಮ್, ಅಮೃತ ನಿಮ್ಮ ಮಗಳು ತಾನೇ? ಎಸ್. ಗುಡ್. ಹಾಗಾದ್ರೆ ನಿಮ್ಮ ಮಗಳನ್ನ ಅರೆಸ್ಟ್ ಮಾಡೋದಕ್ಕೆ ನಾನು ವಾರೆಂಟ್ ಸಮೇತ ಬಂದಿದ್ದೀನಿ. ಏನು? ನನ್ನ ಮಗಳನ್ನ ಅರೆಸ್ಟ್ ಮಾಡ್ತೀರಾ? ನನ್ನ ಮಗಳನ್ನ ಅರೆಸ್ಟ್ ಮಾಡೋ ಗಂಡು ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವನು ಹುಟ್ಟಿಲ್ಲ. ಅವನು ಯಾರಯ್ಯ ಅರೆಸ್ಟ್ ವಾರೆಂಟ್ ಕೊಡೋದಕ್ಕೆ? ಪೊಲೀಸ್ ಕಮಿಷನರ್. ಲುಕ್ ಮೇಡಮ್, ನಿನ್ನೆ ರಾತ್ರಿ ನಿಮ್ಮ ಮಗಳು ಫ್ಲೈಟ್ ಲೆಫ್ಟಿನೆಂಟ್ ಮಿಸ್ಟರ್ ಚೋಪ್ರಾ ಜೊತೆ ಇದ್ಲಲ್ಲ? ಹೌದು. ಅದಕ್ಕೇನೀಗ? ಅವ್ರ ಹತ್ರ ಬಹಳ ಗುಪ್ತವಾಗಿದ್ದ ನಮ್ಮ ದೇಶದ ಡಿಫೆನ್ಸ್ಗೆ ಸಂಬಂಧಪಟ್ಟ ಮೈಕ್ರೋ ಮ್ಯಾಗ್ನೆಟಿಕ್ ಫಿಲಂನ ನಿಮ್ಮ ಮಗಳು ಕದ್ದಿದ್ದಾಳೆ. ಏಯ್, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಆ ಫಿಲಂ ನಮ್ಗೆ ಯಾಕೆ? ಮೇಡಮ್, ಅದು ನಮ್ಮ ಡಿಫೆನ್ಸ್ಗೆ ಸಂಬಂಧಪಟ್ಟ ಮೈಕ್ರೋ ಫಿಲಂ. ಅದೇನಾದ್ರೂ ನಮ್ಮ ಶತ್ರು ರಾಷ್ಟ್ರದವ್ರ ಕೈಗೆ ಸಿಕ್ಬಿಟ್ರೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಆಗುತ್ತೆ. ಅದನ್ನ ನಿಮ್ಮ ಮಗಳು ಕದ್ದಿದ್ದಾಳೆ. ನೋಡಿ ಮೇಡಮ್, ಒಳ್ಳೆ ಮಾತನಲ್ಲಿ ಅದನ್ನ ಕೊಟ್ಬಿಟ್ರೆ ನಮ್ಗೆಲ್ಲ ಕ್ಷೇಮ. ರೀ ಮಿಸ್ಟರ್, ಅದನ್ನ ನನ್ನ ಮಗಳೇ ಕದ್ದಿದ್ದು ಅಂತ ನಿಮಗ್ ಯಾರು ಹೇಳಿದ್ದು? ಮಿಸ್ಟರ್ ಚೋಪ್ರಾ ಅವರೇ. ನಮ್ಮ ಹತ್ರ ಇರೋ ಕೋಟ್ಯಾಂತರ ರೂಪಾಯಿ ಆಸ್ತಿನ ತಿಂದು ಜೀರ್ಣಿಸ್ಕೊಳಕ್ಕೆ ನಮಗ್ ಪುರ್ಸತ್ತಿಲ್ಲ. ಇನ್ನು ಕಂಡವ್ರ ಹಣ ನಮ್ಗೆ ಆಗ್ಬೇಕು? ಓಕೆ, ಬೈ ದ ಬಾಯ್, ವಿತ್ ಯುವರ್ ಪರ್ಮಿಷನ್ ನಿಮ್ ಮನೇನ ಶೋಧನೆ ಮಾಡಬಹುದಾ? ಧಾರಾಳವಾಗಿ. ಥ್ಯಾಂಕ್ ಯು. ಓಯ್, ಫಾಲೋ ಮೀ. ಏನ್ ಮೇಡಮ್, ಯಾಕೆ ಪೊಲೀಸ್ನವ್ರು ಬಂದಿದ್ದಾರೆ? ನನ್ನ ಮಗಳು ಚೋಪ್ರಾ ಮನೇಲಿ ಅದೇನೋ ಫಿಲ್ಮ್ ಕದ್ದಿದ್ದಾಳಂತೆ, ಚೆಕ್ ಮಾಡ್ತಾ ಇದ್ದಾರೆ. ನೀವ್ಯಾಕೆ ಅವ್ರನ್ನ ಅಲೋ ಮಾಡಿದ್ರಿ? ಚೆಕ್ ಮಾಡ್ಕೊಳ್ಳಿ ಬಿಡಿ. ಪಾಸು, ಯಾಕೆ Madam. ಟೆನ್ಷನ್ ಮಾಡ್ಕೋತೀರಾ? ಈ ಬ್ಯಾಗು ನಿಮ್ಮ ಮಗಳದೇ ತಾನೆ? ಹೌದು. ಮೇಡಮ್, ಈ ಮ್ಯಾಗ್ನೆಟಿಕ್ ಫಿಲಮು ಈ ಬ್ಯಾಗಲ್ಲಿ ಹೇಗೆ ಬಂತು? ಸಾರಿ ಮೇಡಮ್, ನಿಮ್ಮ ಮಗಳು ರೆಡ್ ಹ್ಯಾಂಡ್ ಸಿಗಾಕೊಂಡಿದ್ದಾರೆ. ಇವ್ರನ್ನ ಅರೆಸ್ಟ್ ಮಾಡಲೇಬೇಕು. ಇಂಥ ಮಗಳನ್ನ ಹೆತ್ತಿದ್ದಕ್ಕೆ ನೀವು ಹೆಮ್ಮೆ ಪಡಬೇಕು. ಯಾಕೆ ಅಂತ ಕಚಡ ಕೆಲಸ ಮಾಡಿದೆ? ನಾಚಿಕೆ ಆಗಲ್ಲ? ಅಬ್ಬಬ್ಬಬ್ಬಬ್ಬ, ವಾಟ್ ಇಸ್ ಡ್ರಾಮ! ಅಲ್ಲ, ನಿಮ್ ಮಗಳಿಗೆ ನೀವೇ ಕಲ್ತನ ಮಾಡಕ್ ಹೇಳ್ಕೊಟ್ಬಿಟ್ಟು ಈಗ 4 ಜನದ ಎದುರುಗಡೆ ಏನು ಗೊತ್ತಿಲ್ಲದಿರೋ ಡ್ರಾಮಾ ಆಡ್ತಿದ್ದೀರಾ? ತಾಯಿ ಅಂತ ಮಗಳು. ಮಿಸ್ಟರ್ ವಿರೂಪಾಕ್ಷಯ್ಯ, ಮೈಂಡ್ ಯೋರ್ ಟಂಗ್. ನೀವೆಲ್ಲ ಅನ್ಕೊಂಡ ಹಾಗೆ ಇವಳು ನನ್ನ ಮಗಳು ಅಲ್ವೇ ಅಲ್ಲ. ಯಾಕೆ ಮೇಡಮ್ ಹೀಗೆ ಮಾತಾಡ್ತಾ ಇದ್ದೀರಾ? ಅಲ್ಲ, ನಿಮ್ ಮಗಳು ಸಿಕ್ಕಿಬಿದ್ಲು ಅನ್ನೋ ಒಂದೇ ಕಾರಣಕ್ಕೆ ಮಗಳು ಅನ್ನೋ ಮಮಕಾರವನ್ನು ಬಿಟ್ಬಿಟ್ಟು ಮಾತಾಡ್ತಾ ಇದ್ರಲ್ಲ. ಆಹಾ, ನಿಮ್ಮ ಈ ಕಳೆ ನಿಮ್ಮ ಮಗಳ ಮುಖದ ಮೇಲೂ ತಾಂಡೂ ಆಡ್ತಾ ಇದೆ. ನನ್ನ ಮಗಳು ದೇವತೆ ರೀ, ಶೀಸ್ ಅನ್ ಏಂಜಲ್. ಇವಳು ಎಲ್ಲೋ ಇದ್ದ ಬೀದಿ ಬಿಕಾರಿ. ಅವಳ ಕಾಲಲ್ಲಿರೋ ಕಳೆ ಇವಳು ಮುಖದಲ್ಲಿ ಎಲ್ಲಿದೆ? ಏನೋ ವಿಐಪಿಗಳು ನನ್ನ ಮಗಳೇ ಬೇಕು ಅಂತ ಗಲಾಟೆ ಮಾಡಿದ್ದಕ್ಕೆ ಈ ವಾಸು ಕರ್ಕೊಂಡ್ ಬಂದು ನನ್ನ ಮಗಳ ಅಮೃತನ್ ತರ ಆಕ್ಟ್ ಮಾಡು ಅಂತ ಹೇಳ್ದ. ಅದನ್ನ ಎಲ್ರೂ ನಂಬಿದ್ರು. ಈ ಹುಡುಗಿ ಅವಳ ಬುದ್ಧಿನ ತೋರಿಸ್ಬಿಟ್ಲು. ನಾಯಿನ ಸಿಂಹಾಸನದ ಮೇಲೆ ಕೂರ್ಸಿದ್ರೆ ಅದ್ರ ಬುದ್ಧಿ ಎಲ್ಲಿ ಬಿಡುತ್ತೆ? ಹಾಗಾದ್ರೆ ಇವಳು ನಿಮ್ ಮಗಳಲ್ಲ ಅಂತೀರಾ? ಅಲ್ಲ ಅಲ್ಲ ಅಲ್ಲ, ನನ್ನ ಮಗಳ ಅಮೃತಾನೇ ಬೇರೆ. ಅವಳು ಕಾಶ್ಮೀರದಲ್ಲಿ ಓದ್ತಿದ್ದಾಳೆ. ಮಿಸ್ಟರ್ ವಾಸು, ಇವ್ರಿಗೆಲ್ಲ ಅರ್ಥ ಆಗೋ ತರ ಹೇಳಿ ಸ್ವಲ್ಪ. ಇವಳು ನನ್ನ ಮಗಳಲ್ಲ. ಸಾರಿ ಮೇಡಮ್, ಇವಳೇ ನೀವು ಹೆತ್ತ ಮಗಳು. ಮೇಡಮ್, ನೀವು ಅನ್ಕೊಂಡಾಗೆ ನಿಮ್ಮ ಮಗಳು ಕಾಶ್ಮೀರದಲ್ಲಿಲ್ಲ, ಇಲ್ಲೇ ದಿವ್ಯ ಹಾಸ್ಟೆಲ್ ಓದ್ತಿದ್ದಾಳೆ ಅಂತ ಹೇಳಿ ಕರ್ಕೊಂಡ್ಬಂದು ನಿಮ್ಮ ಸ್ವಂತ ಮಗಳಾದ್ರೂ ನಿಮ್ಮ ಮುಂದೆ ನಿಮ್ಮ ಮಗಳ ತರ ಆಕ್ಟ್ ಮಾಡ್ತಿದ್ದಾಳೆ. ಬಾಸು, ಇವಳು ನನ್ನ ಸ್ವಂತ ಮಗಳ. ಏನ್ ಹೇಳ್ತಿದ್ಯಾ ಅಂತ ಗೊತ್ತಾ ನಿಂಗೆ? ನಿಂಗೇನಾದ್ರೂ ಹುಚ್ಚಿಗೆ ಹಿಡ್ದಿದ್ಯಾ? ಮೇಡಮ್, ಹುಚ್ಚಿಡ್ದಿರೋದು ನಿಮಗೆ. ಹಣದ ವ್ಯಾಮೋಹದಿಂದ ನಿಮ್ಮ ಮಗಳ ಒಬ್ಬಳು ಉದ್ಧಾರಕ್ಕೋಸ್ಕರ ಎಷ್ಟೊಂದು ಜನ ಹೆಣ್ಮಕ್ಳ ಬಾಳನ್ನ ಹಾಳು ಮಾಡಿದ್ರಲ್ಲ, ಆ ಹುಚ್ಚಿಡ್ದಿರೋದು ನಿಮ್ಗೆ. ಬಾಸು, ಮನ್ಸಿಗೆ ಬಂದಂಗ್ ಮಾತಾಡ್ಬೇಡ. ನಿನ್ನ ಕೆಲಸ ಎಷ್ಟಿದ್ಯೋ ಅಷ್ಟು ನೋಡ್ಕೊಂಡಿರೋ ಸಾಕು. ನಿಮಗ್ ಬುದ್ಧಿ ಕಲ್ಸೋಕೆ, ನೀವು ಮಾಡಿದ ತಪ್ಪು ನಿಮ್ಗೆ ಚೆನ್ನಾಗಿ ಅರ್ಥವಾಗ್ಬೇಕು ಅಂತ ನಿಮ್ಮ ಸ್ವಂತ ಮಗಳನ್ನೇ ಕರ್ಕೊಂಡ್ಬಂದು ಆಕ್ಟ್ ಮಾಡಿಸ್ತಾ ಇದ್ದೀನಿ. ಇವಳೇ ನಿಮ್ ಮಗಳು ಅಮೃತ.
ನಾನು ಎಲ್ಲಿದ್ದೀನಿ ಏನ್ ಮಾಡ್ತಿದ್ದೀನಿ ಅಂತ ಅವಳಿಗೆ ಗೊತ್ತಿಲ್ಲ. ನನ್ನ ಮಗಳು ಅಂತ ಹೇಳಿ ನನ್ನ ತಲೆ ತುಂಬೇಡ ವಾಸು ನೀನು. ಸರಿ ಸರಿ, ನೀವು ನನ್ನ ಮಾತು ಕೇಳೋದು ಬೇಕಾಗಿಲ್ಲ. ಇಷ್ಟು ದಿವಸ ನಿಮ್ಮ ಮಗಳನ್ನ ಬಿಟ್ಟಿದ್ರಲ್ಲ ಹಾಸ್ಟೆಲಲ್ಲಿ, ಆ ವಾರ್ಡನ್ ಹೇಳಿದ್ರೆ ಕೇಳ್ತೀರಲ್ಲ. ಮೇಡಮ್ ರೀಟಾ. ಹೌದು ಮೇಡಮ್, ಈ ಅಮ್ಮನೇ ನಿಮ್ ಮಗಳು. ಅವಳು ಕಾಶ್ಮೀರದಲ್ಲಿ ಓದ್ತಾ ಇದ್ಲು. ಅವಳು ವಯಸ್ಸಿಗೆ ಬಂದ್ಮೇಲೆ ಅಲ್ಲಿರೋದು ಬೇಡ ಅಂತ ನಾನೇ ಇಲ್ಲಿ ಕರ್ಸ್ಕೊಂಡೆ. ನೀವು ಕಳ್ಸಿದ ಹಣನ ನಾನ್ ಖರ್ಚು ಮಾಡ್ತಾ ಇದ್ದೆ. ಕಾಶ್ಮೀರದಿಂದ ರಸೀದಿ ಮಾತ್ರ ನಿಮಗ್ ಬರ್ತಾ ಇತ್ತು. ರೀಟಾ, ನಾನೇ ನಿನ್ಗೆ ಅನ್ಯಾಯ ಮಾಡಿದ್ದೆ ಅಂತ ನನ್ಗೆ ಈ ರೀತಿ ಮೋಸ ಮಾಡ್ದೆ? ನಿನ್ ಮೇಲೆ ಸೇಡ್ ತೀರ್ಸ್ಕೊಳಕೋಸ್ಕರ. ಸೇಡಾ? 20 ವರ್ಷಗಳ ಹಿಂದೆ ಮಿಸ್ಟರ್ ವಿಲಿಯಂ, ಗೊತ್ತಾಗ್ಲಿಲ್ವಾ? ಕ್ಯಾಪ್ಟನ್ ವಿಲಿಯಂ ನಿನ್ನ ಅಂದ ಚಂದಕ್ಕೆ ಬೆರಗಾಗಿದ್ದಕ್ಕೆ ನೀನ್ ನನ್ನ ಆಸ್ತಿನೆಲ್ಲ ನುಂಗಿ ನೀರ್ ಕುಡ್ದೆ. ಅವ್ರನ್ನ ಹುಚ್ಚರನ್ನಾಕ್ಸಿ ಭಿಕ್ಷೆ ಎತ್ತು ಬಿಕಾರಿ ಮಾಡ್ದೆ. ನನ್ನನ್ನ ಬೀದಿ ಪಾಲ್ ಮಾಡ್ದೆ. ಆ ಕೋಪಕ್ಕೆ ನಾನಿವತ್ತು ನಿನ್ನ ಮಗಳ ಬಾಳ್ನ ಹಾಳು ಮಾಡ್ದೆ. ಓ ಗಾಡ್, ಇಷ್ಟು ವರ್ಷಗಳ ಕಾಲ ನನ್ನ ಮಗಳಿಗೋಸ್ಕರ ನಾನು ಪಟ್ಟ ಕಷ್ಟ ಅರ್ಥ ಆಗೋಯ್ತು. ನೀವೆಲ್ಲರೂ ಸೇರಿ ನನ್ನ ಮೇಲಿರೋ ದ್ವೇಷದಿಂದ ನನ್ನ ಮಗಳ ಬಾಳ್ನ ಯಾಕೆ ಹಾಳು ಮಾಡಿದ್ರಿ? ಹೇಳಿ ವಸು, ಯಾಕೆ ಹಾಳು ಮಾಡಿದ್ರಿ? ನನ್ನ ಎಸ್ಟೇಟ್ ಅಲ್ಲಿ ನಿಮ್ಗೆಂತ ಸ್ಥಾನ ಕೊಟ್ಟಿದ್ದೆ. ಬೇರೆ ಯಾರ್ದು ಮಾತು ಕೇಳಿ ನನ್ನ ಮಗಳ ಭವಿಷ್ಯನೇ ಹಾಳು ಮಾಡಿದೆ. ಇಡೀ ಎಸ್ಟೇಟ್ ಅಲ್ಲಿ ಎಲ್ಲರನ್ನು ಬಿಟ್ಟು ನಿನ್ನೊಬ್ಬನ್ನೇ ನಾನು ನಂಬಿದ್ದೆ. ನೀನು ಹೀಗೆ ಮಾಡ್ಬಿಟ್ಟಿಲ್ಲ ವಾಸು. ವಾಸು, ಯಾಕೆ ಹೀಗೆ ಮಾಡಿದೆ? ನನ್ನ ತಂಗಿ ಸಾವು ಕಾರಣ ನೀವು. ಅದಕ್ಕೆ ನನ್ನ ತಂಗಿ ಸತ್ತೋದ್ಲು ಅಂತ ಗೊತ್ತಿದ್ರು ಇಷ್ಟು ದಿವಸದಿಂದ ನಾನು ನಿಮ್ಮ ಹತ್ರ ವಿನಯದಿಂದ ಎಷ್ಟು ನಿಯತ್ತಿಂದ ನಡ್ಕೋತಿದ್ದೀನಿ ಗೊತ್ತಾ? ನಾನು ನಿನ್ ತಂಗಿ ಸಾವುಗೆ ಕಾರಣ ಆದ್ನಾ? ಹೌದು. ಇವಳು ಯಾರು ಗೊತ್ತಾ? ಯಾಕೆ ಮೇಡಮ್ ಸುಸ್ತಾದ್ರಿ? ಈ ಫೋಟೋಲಿರೋ ಹುಡುಗಿ ಯಾರು ಗೊತ್ತಾ? ನನ್ನ ಸ್ವಂತ ತಂಗಿ ಶ್ಯಾಮಲಾ. ಈ ಫೋಟೋ ನನಗೆ ಸಿಕ್ಕಿದ್ದು ಎಲ್ಲಿ ಗೊತ್ತಾ? ನಿಮ್ಮ ಎಸ್ಟೇಟ್ ಅಲ್ಲಿ, ಅಂದ್ರೆ ನನ್ನ ರೂಮಲ್ಲಿ. ಅವತ್ತು ಉಷಾ ಅನ್ನೋ ಹುಡುಗಿನ ಕರ್ಕೊಂಡೋಗಿ ಮಿನಿಸ್ಟರ್ ತಲೆ ಇಡಿ ಅಂತ ಹೇಳಿದ್ರಲ್ಲ, ಅವಳನ್ನ ಕರ್ಕೊಂಡು ಹೋದೆ. ಆಗ್ಲೇ ಅವಳು ಹೇಳಿದ್ಲು ನಿಮ್ಮ ಎಸ್ಟೇಟ್ ಬಗ್ಗೆ, ನಿಮ್ಮ ಬಗ್ಗೆ, ನಿಮ್ಮ ಮೇಲೆ ಅಸಹ್ಯ ಆಗಿ ಆ ಕ್ಷಣನೇ ಎಸ್ಟೇಟ್ ಬಿಟ್ಟು ಹೋಗ್ಬೇಕು ಅಂತ ರೂಮ್ಗೆ ಹೋದೆ. ಶ್ಯಾಮಲಾ ಫೋಟೋ ಇಲ್ಲಿ. ಹಾಗಾದ್ರೆ ಆಂಟಿಗೂ ಶ್ಯಾಮಲಾಗೂ ಏನೋ ಸಂಬಂಧ ಇರ್ಬೇಕು. ಆದ್ರೂ ನಾನು ಎಸ್ಟೇಟ್ ಅಲ್ಲೇ ಇದ್ದೆ. ಸತ್ತೋದ ನನ್ನ ತಂಗಿ ಸುಳಿವು ಸಿಗುತ್ತಲ್ಲ ಅಂತ ನೀವ್ ಏನೇನು ಕೆಲಸ ಹೇಳಿದ್ರು ಅದನ್ನೆಲ್ಲ ನಿಯತ್ತಾಗಿ ಮಾಡ್ತಾ ಬಂದೆ. ನನ್ನನ್ನ ಲೇಡೀಸ್ ಹಾಸ್ಟೆಲ್ಗೆ ವಾಚ್ಮೆನ್ ಕೆಲ್ಸಕ್ಕೆ ಹೋಗಂದ್ರಿ, ಹೋದೆ. ಆದ್ರೆ ಅಲ್ಲಿ ನಾನು ಬರೀ ವಾಚ್ಮೆನ್ ಕೆಲಸ ಮಾಡ್ಲಿಲ್ಲ. ಒಂದಿನ ವಾರ್ಡನ್ ರೂಮ್ ಹೋಗಿ. ಏನ್ ಸರ್ ನೀವು ಇಷ್ಟೊತ್ತಲ್ಲಿ ವಾಚ್ಮ್ಯಾನ್ ಆದ್ ನೀವು ರಿಜಿಸ್ಟರ್ ತೆಗೆದು ನೋಡ್ತಿದ್ದೀರಲ್ಲ, ಇದನ್ನೆಲ್ಲ ನೋಡೋಕೆ ನೀವ್ಯಾರು ಸರ್? ಅದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಮ್ಮಿಂದ ನನಗೊಂದು ಇನ್ಫಾರ್ಮೇಶನ್ ಬೇಕಿತ್ತು. ಈ ಹಾಸ್ಟೆಲ್ ಇರೋ ಹುಡುಗಿರ ಸಂಖ್ಯೆ ಒಟ್ಟು 38 ಅಲ್ವಾ? ಹೌದು, ನಮ್ಮ ಹಾಸ್ಟೆಲ್ ಇರೋದು ನಾವು 38 ಜನ. ಅಂದ್ರೆ ಈ ರಿಜಿಸ್ಟರ್ ಪ್ರಕಾರ 6 ತಿಂಗಳಿಂದ 38 ಜನ ಹುಡುಗಿರು ಈ ಹಾಸ್ಟೆಲ್ ಇದ್ರು. ಈಗ ನೋಡಿದ್ರೆ ಬರೀ 35 ಜನ ಇದ್ದಾರೆ. ಇನ್ನು 3 ಎಲ್ಲೋದ್ರು? 2 ಹುಡುಗಿರು ಪ್ರೇಮ ವಿಮಲ ಅವ್ರ ಮದ್ವೆ ಮಾಡ್ಕೊಂಡು ಹೋದ್ರು. ಇನ್ನು 1 ಹುಡುಗಿ. ಅವ್ರು ಯಾರು? ಅವ್ರ ಹೆಸರೇನು? ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ತೀರಾ? ಅವಳು ಅದು 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 ನೋಡಿ, ದಯವಿಟ್ಟು ಹೇಳಿ. ನಾನು ನನ್ನ ತಂಗಿ ಹುಡ್ಕೊಂಡು ಈ ಊರಿಗೆ ಬಂದಿದ್ದೀನಿ. ನನ್ನ ತಂಗಿ ಹುಡುಕಕ್ಕೋಸ್ಕರ ಈ ಹಾಸ್ಟೆಲಲ್ಲಿ ವಾಚ್ಮ್ಯಾನ್ ಕೆಲ್ಸಕ್ಕೆ ಸೇರಿದ್ದೀನಿ. ಅವಳ ಹೆಸರೇನು ಅಂತ ಹೇಳ್ತೀರಾ? ಶ್ಯಾಮಲಾ ಸರ್. ಶ್ಯಾಮಲಾನಾ? ಹೌದು ಸರ್. ಅಯ್ಯೋ, ಈಗ ಅವಳು ಎಲ್ಲಿದ್ದಾಳೆ ಅಂತ ಹೇಳ್ತೀರಾ? ಅವಳು ವಾಚ್ಮ್ಯಾನ್ ಜೊತೆ ಓಡೋಗ್ಲಲ್ಲ. ಹೌದು ಸರ್. ನೋಡಿ, ನೀವು ಹೇಳ್ತಾ ಇರೋ ಶ್ಯಾಮಲಾ ಇವಳೇನಾ? ಹೌದು ಸರ್. ಈಗ ಇವಳು ಎಲ್ಲಿದ್ದಾಳೆ ಅಂತ ನಿಮ್ಗೆ ಗೊತ್ತೇನಮ್ಮ? ನಮ್ಗೆ ಗೊತ್ತಿಲ್ಲ ಸರ್. ನಾವಿಲ್ಲಿಗೆ ಬಂದಿರೋ ವಿಷಯ ಯಾರಿಗೂ ಹೇಳ್ಬೇಡಿ ಸರ್. ನಡಿ ನಡಿಯೇ, ನಮ್ಗ್ಯಾಕ್ ಬೇಕು. ಗುಡ್ ನೈಟ್ ಸರ್. ಬಾ.
ನಮ್ಮ ಶ್ಯಾಮ್ಲಾ ವಾಚ್ಮನ್ ಜೊತೆ ಓಡೋದ್ಲಾ? ಹಲೋ ಮೇಡಮ್. ಓ ವಾಸು, ಏನಪ್ಪ ವಿಷಯ? ಇಷ್ಟು ದೂರ ಬಂದ್ಬಿಟ್ಟಿದ್ಯಾ? ಇನ್ನೇನು ಇಲ್ಲ, ನಿಮ್ಮನ್ನು ನೋಡ್ಬೇಕು ಅಂತ 1 ಗಂಟೆಯಿಂದ ಹುಡುಕ್ದೆ, ನೀವು ಸಿಗಲಿಲ್ಲ. ಇನ್ನೇನು ಇಲ್ಲ ಮೇಡಮ್, ನಿಮ್ಮ ಹಾಸ್ಟೆಲಲ್ಲಿ ಓದ್ತಿದ್ದ ಶ್ಯಾಮ್ಲಾ ಅನ್ನೋ ಹುಡುಗಿ ನನ್ನ ಸ್ವಂತ ತಂಗಿ. ಅವಳು ವಾಚ್ಮನ್ ಜೊತೆ ಓಡೋದ್ಲು ಅಂತ ಎಲ್ಲರೂ ಹೇಳ್ತಾರೆ. ಖಂಡಿತ ಅವಳು ಅಂತವಲ್ಲ ಮೇಡಮ್. ನೀವೇ ಹೇಳಿ, ನನ್ನ ತಂಗಿ ಅಂತವಳ? ಅಂದ್ರೆ ನನ್ನ ತಂಗಿ ಅಂತವಳ? ನೋಡಿ, ನಾನು ಈ ಊರಿಗೆ ಬಂದಿದ್ದೆ ನನ್ನ ತಂಗಿಗೋಸ್ಕರ. ನಾನು ನನ್ನ ತಾಯಿ ಜೀವಂತವಾಗಿರೋದೇ ಅವಳಿಗೋಸ್ಕರ. ನಿಜ ಹೇಳಿ, ನನ್ನ ತಂಗಿ ಅಂತ ಕೆಲಸ ಮಾಡ್ತಾಳ? ನೀ ಹೇಳ್ದಾಗೆ ನಿನ್ ತಂಗಿ ಇಡೀ ಹಾಸ್ಟೆಲ್ಗೆ ತುಂಬಾ ಒಳ್ಳೆ ಹುಡುಗಿನಪ್ಪ. ಹಾಗಾದ್ರೆ ಅವಳು ವಾಚ್ಮನ್ ಜೊತೆ? ಅವಳಂತ ಕೆಟ್ಟ ಹುಡುಗಿ ಅಲ್ಲಪ್ಪ. ಮತ್ತೆ? ನೀ ಸ್ವಲ್ಪ ಸಮಾಧಾನ ಮಾಡ್ಕೋ. ನೀ ತಿಳ್ಕೊಂಡ ಹಾಗೆ ಅವಳು ಯಾರ ಜೊತೆನೂ ಓಡೋಗ್ಲಿಲ್ಲ, ಸತ್ತೋದ್ಲಪ್ಪ. ಮೇಡಮ್, ನನ್ನ ತಂಗಿ ಸತ್ತೋದ್ಲ? ಅವಳು ಸಾಯ್ಲಿಲ್ಲ, ಸಾಯಿಸಿದ್ರು. ನನ್ನ ತಂಗಿನ ಸಾಯಿಸಿದ್ಯಾ? ನಿನ್ ತಂಗಿ ಶ್ಯಾಮ್ಲಾ ಫ್ರೆಂಡ್ ಪಲ್ಲವಿಗೆ ಬ್ಲಡ್ ಕ್ಯಾನ್ಸರ್ ಇತ್ತು. ನೀ ಕಳಿಸ್ತಿದ್ದ ಹಣ ಎಲ್ಲಾನು ಅವಳ ಟ್ರೀಟ್ಮೆಂಟ್ಗೆ ಅಂತಲೇ ಖರ್ಚಾಗ್ತಿತ್ತು. ಶ್ಯಾಮ್ಲಾ 6 ತಿಂಗಳಿಂದ ಹಾಸ್ಟೆಲ್ ಫೀಸೇ ಕಟ್ಟಿರ್ಲಿಲ್ಲ. ಅವಳನ್ನ ಹಾಸ್ಟೆಲಿಂದ ಸಸ್ಪೆಂಡ್ ಮಾಡೋ ಪರಿಸ್ಥಿತಿ ಬಂತು. ಮೇಡಮ್, ಫೀಸ್ ಕಟ್ಟಕ್ಕೆ ನಂಗೆ ತುಂಬಾ ಕಷ್ಟ ಆಗ್ತಿದೆ. ದಯವಿಟ್ಟು ನನ್ಗೊಂದು ಪಾರ್ಟ್ ಟೈಮ್ ಕೆಲಸ ಕೊಡ್ಸಿ ಮೇಡಮ್. ಸಂಜೆ 10 ಕೆಲ್ಸಕ್ಕೆ ಹೋಗಿ ಫೀಸ್ ಕಟ್ಕೊಂತೀನಿ. ಪ್ಲೀಸ್, ಇದೊಂದು ಉಪಕಾರ ಮಾಡಿ. ಪಲ್ಲವಿ ಪ್ರಾಣ ಉಳಿಸೋಕೋಸ್ಕರ ನಿನ್ ಫೀಸ್ ದುಡ್ಡನ್ನೆಲ್ಲ ಅವಳಿಗೆ ಕೊಡ್ತಿದ್ಯಾ? ಗುಡ್. ಆಂಟಿ ಎಸ್ಟೇಟ್ ಅಲ್ಲಿ ಆಂಟಿ ಅಂತ ಇರ್ತಾರೆ, ಅಲ್ಲಿ ಹೋಗಿ ನಾನ್ ಕಳಿಸ್ತೆ ಅಂತ ಹೇಳು, ಕೆಲಸ ಕೊಡ್ತಾರೆ. ಶಬಾಷ್. ಇಷ್ಟು ಚಿಕ್ಕ ವಯಸ್ಸಲ್ಲೇ ನಿಂಗೆ ಓದಿನ ಮೇಲೆ ಎಷ್ಟೊಂದು ಇಂಟ್ರೆಸ್ಟ್ ಇದೆ. ನಿಮ್ ಅಣ್ಣನಿಗೆ ತೊಂದರೆ ಕೊಡದೆ ನೀನ್ ಕಾಲ್ ಮೇಲೆ ನೀನ್ ನಿಂತ್ಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಕಷ್ಟಪಟ್ಟು ಓದ್ಬೇಕು ಅಂತಿದ್ಯಲ್ಲ, ಐ ರಿಯಲಿ ಅಪ್ರಿಶಿಯೇಟ್ ಯು. ನೀನ್ ಹೀಗೆ ಮುಂದುವರೆದ್ರೆ ಖಂಡಿತ ಒಂದಿನ ಮುಂದೆ ಬರ್ತೀಯ. ಥ್ಯಾಂಕ್ ಯು ಆಂಟಿ. ನೋಡಮ್ಮ, ನಾನು ನಿನ್ನೊಂದು ಜಾಗ ಕಳಿಸ್ತೀನಿ. ಅವ್ರ ಹತ್ರ ನೀನ್ ಕೋಆಪರೇಟ್ ಮಾಡಿದ್ರೆ ಲೈಫ್ ಲಾಂಗ್ ಹ್ಯಾಪಿಯಾಗಿರ್ಬೋದು. ಬನ್ನಿ ಒಳಗೆ. ಓ ಬಾಮ್ಮ, ಬಾ. ಲೈಟ್ ಹಾಕೋ ಹೊತ್ನಲ್ಲಿ ಒಳ್ಳೆ ಸೌಭಾಗ್ಯಲಕ್ಷ್ಮಿ ಬಂದಾಗ ಬಂದಿದ್ಯಾ. ಬಾ, ಕೂತ್ಕೋ ಬಾಮ್ಮ. ಕೂತ್ಕೋ, ಹೆದರ್ಕೊಂಬೇಡ. ನಿನ್ ಹೆಸರೇನಮ್ಮ? ನನ್ನ ಹೆಸರು ಶ್ಯಾಮ್ಲಾ. ಶ್ಯಾಮ್ಲಾನೋ ಕೋಮಲಾನೋ ಆಂಟಿ ಹೇಳಿದ್ಮೇಲೆ ಮುಗೀತು. ಸರ್, ನನಗೆ ಕೆಲಸ ಕೊಡ್ತೀರಾ? ಕೊಡ್ತೀನಿ ತಡಿಯಮ್ಮ, ನೀನ್ ಎದುರ್ಕೊಂಡ್ಬೇಡಮ್ಮ. ತಗೋ ನೋಡು, ಮೊದ್ಲು ಈ ಕೂಲ್ ಡ್ರಿಂಕ್ಸ್ ನ ಬೇಡ ಸರ್. ಕುಡಿಯಮ್ಮ. ನಾನೇನ್ ನಿನಗೆ ವಿಸ್ಕಿನೋ ಬ್ರಾಂದಿನೋ ಕೊಡ್ತಾ ಇಲ್ಲ, ಬರೀ ಕೂಲ್ ಡ್ರಿಂಕ್ಸ್. ತಗೋಮ್ಮ. ನೀನ್ ತಗೊಳ್ಳಿಲ್ಲ ಅಂದ್ರೆ ಆಂಟಿ ಕೋಪಿಸ್ಕೊತಾರೆ. ತಗೋ. ನನಗೆ ಕೆಲಸ ತಗೋಮ್ಮ, ತಗೋ. ಇದು ಅಡ್ವಾನ್ಸು. ನನ್ ಕೆಲಸ ಏನ್ ಹೇಳಿ? ಕೆಲ್ಸನ ಮೊದಲು ಹೋಗಿ ಆ ಬಾಗ್ಲಾಕ್ಬಿಟ್ಬಾ. ಕರ್ತವ್ಯವೇ ದೇವ್ರು. ಹೋಗಮ್ಮ, ಬಾಗ್ಲಾಕ್ಬಿಟ್ಬಾ. ಅವಳು ಸಾಯ್ಲಿಲ್ವೋ? ನೀನೇ ಸಾಯಿಸಿದ್ದು. ಇದ್ರ ಪರಿಣಾಮ ಏನು ಅಂತ ಗೊತ್ತಾ? ಸಾಯೋವರೆಗೂ ಜೈಲಲ್ಲಿ ಬಿದ್ದಿರ್ಬೇಕು. ಅಯ್ಯೋ, ಹಾಗೆಲ್ಲ ಮಾಡ್ಬೇಡಿಮ್ಮ. ಅಮ್ಮ, ನಿಮ್ ಕಾಲ್ ಹಿಡ್ಕೋತೀನಿ, ನನ್ ಕಾಪಾಡಿಮ್ಮ. ಸುಮ್ನೆ ನಿನ್ನ ಈ ಆಪತ್ತಿಂದ ಕಾಪಾಡಕ್ಕಾಗತ್ತಾ? ಅದಕ್ಕೆ ನಾನು ಏನ್ ಮಾಡ್ಬೇಕು? 250 ಎಕರೆ ಕಾಫಿ ಪ್ಲಾಂಟೇಶನ್ ಬೇಕು. 250 ಎಕರೆನಾ? ಯಾಕೆ, ನಿಮ್ಮಪ್ಪನ್ ಸತ್ತೇನಾರು ಕೇಳ್ತಿದ್ದೀನಾ? ಮೊನ್ನೆ ನೀನು ಗವರ್ಮೆಂಟ್ ಇಂದ 500 ಎಕರೆ ಹೊಡ್ಕೊಂಡ್ಯಲ್ಲ, ಅದ್ರಲ್ಲಿ ನಂಗೆ ಅರ್ಧ ಕೊಡು ಸಾಕು. ಕೊಡ್ತೀಯೋ ಇಲ್ಲ ಜೈಲ್ಗೆ ಹೋಗ್ತೀಯೋ? ಇಲ್ಲ, ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ. ಹಾಗಾದ್ರೆ ಅದ್ ರಿಜಿಸ್ಟರ್ ಆಗೋವರೆಗೂ ಈ ಡೆಡ್ ಬಾಡಿ ಇಲ್ಲೇ ಇರುತ್ತೆ. ನಾಳೆ ರಿಜಿಸ್ಟರ್ ಮಾಡ್ಕೊಡ್ತೀನಿ.
ಮೋಟಪ್ಪ, ಈ ಡೆಡ್ ಬಾಡಿನ ನಮ್ಮ ಎಸ್ಟೇಟ್ ನಲ್ಲಿ ಹೂತಾಕು. ಯಾರಿಗೂ ಗೊತ್ತಾಗ್ತದೆ ಎಸ್ಟೇಟ್ ಅಲ್ಲೇ ಹೂತಾಕ್ಬಿಟ್ಲು. ವಾಚ್ಮನ್ ಜೊತೆ ಓಡ್ ಹೋದ್ಲು ಅಂತ ಎಲ್ರ ಹತ್ರನೂ ಹಬ್ಸಿದ್ಲು. ಅದನ್ನೇ ಎಲ್ರೂ ನಂಬಿಟ್ರು. ಹಾಗಾದ್ರೆ ನನ್ನ ತಂಗಿ ಶ್ಯಾಮಲಾ ಸಾವಿಗೆ ಕಾರಣ ಆ ಆಂಟಿನೇ. ವಾಸು, ಈ ರಾತ್ರಿನಲ್ಲಿ ಮಾಡೋ ಕೆಲಸ ಅಲ್ಲ ವಾಸು. ಆಂಟಿ ಇಸ್ ಎ ಪವರ್ಫುಲ್ ಲೇಡಿ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ನಿನ್ ತಂಗಿ ಬಾಳನ್ ಹಾಳು ಮಾಡಿದ ಆಕೆ ನನ್ ಗಂಡನ್ ಬದುಕನ್ನು ಸರ್ವನಾಶ ಮಾಡಿದಾಳೆ. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾದ್ರೆ ನನ್ನ ಹತ್ರ ಒಂದು ಪವರ್ಫುಲ್ ರಾಮಬಾಣ ಇದೆ. ಏನು? ಅವಳ ಮಗಳು ನನ್ನ ಹತ್ರನೇ ಇದ್ದಾಳೆ. ಏನು? ನಿಮ್ಮ ಹತ್ರ ಇದ್ದಾಳ? ಯಾರದು? ನಿನ್ ಲವರ್ ಅಮೃತ. ಆಂಟಿ ಮಗಳು ಕಾಶ್ಮೀರಲ್ಲಿ ಓದ್ತಾ ಇದ್ದಾಳೆ ಅಂತ ಸುಳ್ಳು ಹೇಳಿದ್ದೀನಿ. ಇದುವರೆಗೂ ತಾಯಿ ಮಗಳನ್ನ ನೋಡಿಲ್ಲ, ಮಗಳು ತಾಯಿ ನೋಡಿಲ್ಲ. ಆಂಟಿ ಜೀವನನ ಹಾಳು ಮಾಡ್ಬೇಕು ಅಂತಂದ್ರೆ ಆ ಮಗಳನ್ನ ಕೊರಗಿಸಿ ಸಾಯಿಸ್ಬೇಕು. ಬೇಡಿ ಮೇಡಮ್, ನನ್ನ ತಂಗಿ ಸಾವಿಗೆ ಕಾರಣ ಆ ಆಂಟಿ. ತಾಯಿ ಮಾಡಿದ ತಪ್ಪಿಗೆ ಮಗಳನ್ನ ಬಲಿ ತಗೊಳ್ಳೋದು ಮೂರ್ಖತನ. ಮೊದಲು ಅವಳು ಬುದ್ಧಿ ಕಲಿಸ್ಬೇಕು. ನನ್ನ ತಂಗಿ ಅಂತ 100 ಹೆಣ್ಮಕ್ಳ ಬಾಳ್ನ ಹಾಳು ಮಾಡಿದ ಆ ಆಂಟಿನ ಖಂಡಿತ ನಾನು ಸುಮ್ಮನೆ ಬಿಡಲ್ಲ. ನಾನು ಬರ್ತೀನಿ. ವಾರ್ಡನ್ ಮಾತಾಡಿದ್ನೆಲ್ಲ ನಾನು ಕೇಳಿಸ್ಕೊಂಡೆ. ಇಂಥವಳ ಮಗಳಾಗಿ ಹುಟ್ಟಿದ್ದಕ್ಕೆ ನಾನು ನಾಚಿಕೆ ಪಟ್ಕೋತೀನಿ. ತನ್ನ ಮಗಳ ಭವಿಷ್ಯಕ್ಕೋಸ್ಕರ 100 ಹೆಣ್ಮಕ್ಳ ಭವಿಷ್ಯ ಹಾಳು ಮಾಡಿದ ಆಂಟಿಗೆ ಬುದ್ಧಿ ಕಲ್ಸಕ್ಕೆ ನಾನು ಬರ್ತೀನಿ. ನಾನು ನಿಮ್ ಸ್ವಂತ ಮಗಳು ಅಮೃತ ಸೇರಿ ಈ ನಾಟಕ ಆಡಿದ್ವಿ. ನೀವು ಜನ್ಮ ಕೊಟ್ಟ ಈ ಅಮೃತನ ನೇಪಾಳಿ ಹುಡುಗಿ ಅಂತ ಸುಳ್ಳು ಹೇಳಿ ನಿಮ್ಮ ಸ್ವಂತ ಮಗಳಾದ್ರೂ ಡೂಪ್ಲಿಕೇಟ್ ಮಗಳು ಅಂತ ನಿಮ್ಮ ನಂಬಿಸಿ ನಿಮ್ಮ ಕೈಯಾರ ನಿಮ್ಮ ಮಗಳ ಭವಿಷ್ಯನ ಹಾಳು ಮಾಡಿದ್ದು ನಾನೇ. ನನ್ನ ಮಗಳು ನನ್ನ ಹಾಗಾಗ್ಬಾರ್ದು. ಹಾಗಿರ್ಬೇಕು, ಹೀಗಿರ್ಬೇಕು ಅಂತ ಎಷ್ಟೋ ಕನ್ಸುಗಳನ್ನ ಕಟ್ಕೊಂಡಿದ್ದೆ. ಆ ಕನ್ಸುಗಳನ್ನೆಲ್ಲ ಹಾಳು ಮಾಡಿದವನು ಯಾರು ಗೊತ್ತಾ? ಮೇಡಮ್, ನೋ. ಹೇಳಿದ್ದೆಲ್ಲ ನಿಜ, ನೀನ್ ಕೇಳಿದ್ದೆಲ್ಲ ಸತ್ಯ. ಬಾಸು ನಿನ್ ಮಗಳೊಬ್ಳು ಜೀವನ ಹಾಳು ಮಾಡ್ದ ಅಂತ ಅವನ್ ರೈಫಲ್ ತಗೊಂಡು ಶೂಟ್ ಮಾಡಕ್ ಹೋದ್ಯಲ್ಲ, ಅದೇ ನೀನ್ ಎಷ್ಟು ಹೆಣ್ಮಕ್ಳು ಜೀವನ ಹಾಳು ಮಾಡಿದ್ಯಾ? ನೀನ್ ರೈಫಲ್ ಅಲ್ಲ, ಪಿರಂಗಿ ತಗೊಂಡು ಸುಡ್ಬೇಕು. ಇದು ಯಾವ ನ್ಯಾಯನಮ್ಮ? ನಿನ್ ಮಗಳು ಚೆನ್ನಾಗಿರ್ಬೇಕು ಅಂತ ಕಂಡವ್ರ ಹೆಣ್ಮಕ್ಳು ಹಾಳಾಗ್ಬೇಕಾ? ನಿನ್ ಮಗಳು ಚೆನ್ನಾಗಿ ಓದ್ಬೇಕು ಅಂತ ಕಂಡವ್ರ ಹೆಣ್ಮಕ್ಳು ಬೀದಿ ಪಾಲಾಗ್ಬೇಕಾ? ನಿನ್ ಮಗಳು ಶ್ರೀಮಂತಳಾಗ್ಬೇಕು ಅಂತ ಬೇರೆಯವ್ರ ಹೆಣ್ಮಕ್ಳು ಶೀಲ ಕಳ್ಕೋಬೇಕಾ? ನಿನ್ನ ಮಗಳು ಗೃಹಿಣಿ ಆಗ್ಬೇಕು ಅಂತ ಬೇರೆಯವರ ಹೆಣ್ಮಕ್ಳು ವ್ಯಭಿಚಾರಿಗಳಾಗ್ಬೇಕಾ? ನಿನ್ನ ಮಗಳು ಒಳ್ಳೆ ಮನೆತನದಲ್ಲಿ ಮದುವೆ ಆಗ್ಬೇಕು ಅಂತ ಬೇರೆಯವ್ರ ಹೆಣ್ಮಕ್ಳು ವಿಧವೆರಾಗ್ಬೇಕಾ? ನಿನ್ನ ಮಗಳು ಒಳ್ಳೆ ಹೆಸರು ಬರ್ಬೇಕು ಅಂತ ಬೇರೆ ಹೆಣ್ಮಕ್ಳು ತಲೆ ಹಿಡಿಬೇಕಾ? ಒಂದು ಹೆಣ್ಣು ಕೆಡಬೇಕು ಅಂದ್ರೆ ಹೆಣ್ಣೆ ಕಾರಣ. ಮೇಡಮ್, ನೀವು ಒಂದು ಹೆಣ್ಣು. ಇವತ್ತು ನಮ್ಮ ಸಮಾಜದಲ್ಲಿ ಹೆಣ್ಣಿಗೆ ಎಂತ ಸ್ಥಾನ ಇದೆ ಅದನ್ನೆಲ್ಲ ಮರೆತು ನೀವೇ ನಿಮ್ಮ ಕೈಯಾರ ನಿಮ್ಮ ಮಗಳ ಕೈಲಿ ಇಂಥ ಹೇಸಿಗೆ ಕೆಲಸ ಮಾಡಿಸೋದಲ್ಲ, ನಾಚಿಕೆ ಆಗಲ್ಲ? ಎಷ್ಟಮ್ಮ ನೀನ್ ಆಡಿದ ಆಟಗಳು? ಎಲ್ಲ ತಾಯಂದ್ರು ತಮ್ಮ ಮಗುನ ನಿನ್ ಹಾಗೇನೆ 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಜೋಪಾನವಾಗಿ ನೋಡ್ಕೊಂಡು ಆಮೇಲೆ ಹೆತ್ತಿರೋದು. ಅವ್ರು ಎಲ್ರು ಮಕ್ಕಳು ಹಾಳಾದ್ರೂ ಪರವಾಗಿಲ್ಲ, ನಿನ್ನ ಮಗಳು ಮಾತ್ರ ಚೆನ್ನಾಗಿರ್ಬೇಕಾ? ನಿನ್ನ ಮಗಳು ಏನ್ ಆಗ್ಬಾರ್ದು ಅನ್ಕೊಂಡ್ಯೋ ಇವತ್ತು ಅವಳು ಅದೇ ಆಗಿದ್ದಾಳೆ. ಮೇಡಮ್, ಇವತ್ತು ನೀವೇ ನಿಮ್ಮ ಕೈಯಾರ ನಿಮ್ಮ ಮಗಳನ್ನ ವ್ಯಭಿಚಾರಿಯಾಗಿ ಮಾಡಿದ್ರಿ. ಅದಕ್ಕೆ ಕಾರಣ ಎಷ್ಟೋ ತಾಯಂದ್ರ ಶಾಪ. ಇವತ್ತು ನೀವೇ ನಿಮ್ಮ ಮಗಳನ್ನ ನಿಮ್ಮ ಕೈಯಾರ ತಲೆ ಹಿಡಿಯೋಗಾಯ್ತು. ಕಾರಣ ಎಷ್ಟೋ ತಾಯಂದ್ರ ಹೊಟ್ಟೆ ಉರಿ. ಮೇಡಮ್, ಇವತ್ತು ನಿಮ್ಮ ವೃತ್ತಿ ನಿಮ್ಮ ಮಗಳನ್ನ ಬಜಾರ್ ಪಾಲ್ ಮಾಡ್ತು. ಕಾರಣ ಎಷ್ಟೋ ಹೆಣ್ಮಕ್ಳ ಕಣ್ಣೀರಿನ ಹೊಳೆ. ಇವತ್ತು ಈ ಸಮಾಜದಲ್ಲಿ ನೀವು ನಿಮ್ಮ ಮಗಳಿಗೆ ಎಂತ ಸ್ಥಾನ ಕೊಟ್ರಿ ಗೊತ್ತಾ? ತಾಯಿಯಂತೆ ಮಗಳು, ನಿಮ್ಮ ವೃತ್ತಿ ಜೀವನ ಎತ್ತಿಡಿಯೋ ಕುಡಿಯುವಳು. ಈ ಸಮಾಜದಲ್ಲಿ ಹೇಗಮ್ಮ ನನ್ನ ತಲೆ ಎತ್ಕೊಂಡು ಓಡಾಡ್ಲಿ? ಯಾರು ನಂಗೆ ಮರ್ಯಾದೆ ಕೊಡ್ತಾರೆ? ಈ ಪಟ್ಟ ಹೊತ್ತು ನನ್ನ ಯಾರಮ್ಮ ಮದುವೆ ಆಗ್ತಾರೆ? ಏನ್ ನಿಂಗೆ ಸಂತೋಷನ, ಆನಂದನ, ಸಮಾಧಾನನ? ಹೇಳಮ್ಮ, ಹೇಳಮ್ಮ. ನಾವೊಂದು ಬಯಸಿದ್ರೆ ಆ ಭಗವಂತನೇ ಒಂದು ಬಯಸ್ತಾನೆ. ನೀವೇ ನಿಮ್ಮ ಕೈಯಾರ ನಿಮ್ಮ ಮಗಳನ್ನ ಹಾಳು ಮಾಡಿದ್ದಕ್ಕೆ ಇಲ್ಲಿದೆ ಸಾಕ್ಷಿ ನೋಡಿ.
ಇದೇ ನನ್ನ ಹಣೆ ಬರ. ಮಗಳೇ, ದಯವಿಟ್ಟು ನನ್ನ ಕ್ಷಮಿಸು ಮಗಳೇ. ನನ್ನ ಮಗಳು ಒಂದು ಹೆಣ್ಣು ಅನ್ನೋದು ಮರೆತು ಎಷ್ಟೋ ಜನ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡಿ ಅವ್ರ ಬದುಕನ್ನು ಹಾಳು ಮಾಡಿದೆ. ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ತೀಯ? ನಾನು ಪಾಪಿ. ನನ್ನಂತ ಕೆಟ್ಟ ಹುಳುವಿನಿಂದ ಹೆಣ್ಣಿನ ಕುಲಕ್ಕೆ ಅವಮಾನ. ಅದಕ್ಕೆ ನಾನು ಬಿಟ್ಟು ಬೇಡ ಬಸ್ಸು. ನಾನು ಯಾರಿಗೋಸ್ಕರ ಬದುಕ್ಲೆ? ನನ್ನ ಮಗಳನ್ನ ಸರ್ವಸ್ವ ಅನ್ಕೊಂಡಿದ್ದೆ. ಆದ್ರೆ ಅವಳು ಬಾಳ್ನ ನನ್ನ ಕೈಯಾರ ಹಾಳು ಮಾಡಿಬಿಟ್ಟೆ. ಮೇಡಮ್, ನಿಮ್ಮ ಮಗಳಿಗೋಸ್ಕರನಾದ್ರೂ ನೀವು ಬದುಕಿರ್ಬೇಕು. ನೀವು ಅನ್ಕೊಂಡಾಗೆ ನಿಮ್ಮ ಮಗಳು ಕೆಟ್ಟಿಲ್ಲ ಮೇಡಮ್. ಯಾವ ಗಳಿಗೆ ಇವಳಿಗೆ ಅಮೃತ ಅಂತ ಹೆಸರಿಟ್ರು, ಆ ಕ್ಷಣದಿಂದ ಈ ಕ್ಷಣದವರೆಗೂ ಅಮೃತದಷ್ಟೇ ಪವಿತ್ರವಾಗಿದ್ದಾಳೆ. ಹೌದು. ಮತ್ತೀಗ ಈ ಫೋಟೋಗಳೆಲ್ಲ? ಇದೆಲ್ಲ ಬರೀ ನಾಟಕ. ಇದ್ದಾಗ ನಾನು ಅಮೃತ ಒಬ್ರನ್ನೊಬ್ರು ಪ್ರೀತಿಸಿದ್ವಿ. ನೇಪಾಳಿ ಹುಡುಗಿ ಅಂತ ಹೇಳಿ ನಿಮ್ಮ ಹತ್ರ ಕರ್ಕೊಂಡ್ ಬಂದಾಗ ನೀವು VIP ಗಳ ಹತ್ರ ಹೋಗು ಅಂತ ಕಳಿಸಿದ್ರಿ. ನಾವಿಬ್ರು ಸೇರಿ ಅಲ್ಲಿಗೆ ಹೋದಾಗ VIP ಗಳಿಗೆ ಮೋಸ ಮಾಡಿದ್ವಿ. ನಿಮ್ಮ ಮಗಳು ಅವ್ರ ಸಹವಾಸ ಮಾಡಿದ್ಲು ಅಂತ ನಿಮ್ಮನ್ನ ನಂಬಿಸಕ್ಕೋಸ್ಕರ ಈ ಫೋಟೋಗಳನ್ನ ತೆಗೆದು ನಿಮ್ ಕೈ ಕೊಟ್ವಿ. ಕಾರಣ ನೀವು ನಿಮ್ಮ ತಪ್ಪನ್ನು ಅರ್ಥ ಮಾಡ್ಕೋಬೇಕು ಅಂತ ನಾವು ಹೀಗೆ ಮಾಡಿದ್ವಿ ವಿನಃ ನಿಮ್ಮ ಮಗಳು ಮೈಕ್ರೋ ಫಿಲ್ಮ್ ಕದ್ದಿಲ್ಲ. ಅದು ಮೈಕ್ರೋ ಫಿಲ್ಮೇ ಅಲ್ಲ. ಈ ನಾಟಕಕ್ಕೆ ಸಾಹೇಬರು ಸಂಪೂರ್ಣ ಸಹಕರಿಸಿದ್ರು. ಎಸ್ ಮೇಡಮ್, ನಿಮ್ ತಪ್ಪನ್ನ ನಿಮ್ಗೆ ಅರ್ಥ ಮಾಡಿಸೋದಿಕ್ಕೆ ವಿ ಹ್ಯಾವ್ ಫ್ಯಾಬ್ರಿಕೇಟೆಡ್ ದಿಸ್ ಡ್ರಾಮಾ. ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸಿ. ನನ್ನ ಮಗಳು ನಂತರ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾನು ಈ ರೀತಿ ಮಾಡೋ ಪರಿಸ್ಥಿತಿ ಬಂತು. ಹೊಸ ಯಾವ ಜನ್ಮದ ಋಣನೋ ಏನೋ ಹಾಳಾಗ್ತಿರೋ ನನ್ನ ಮಗಳ ಶೀಲನ ಕಾಪಾಡ್ದೆ. ನಿನ್ ತಂಗಿ ಬಾಳನ್ ಹಾಳು ಮಾಡ್ದವ್ ನಾನಂತ ಗೊತ್ತಿದ್ದು ನನ್ನ ಮಗಳ ಬಾಳಿಗೆ ಬೆಳಕಾದೆ. ಮೇಡಮ್, ನೀವಿಂತ ದೊಡ್ಡ ಮಾತೆಲ್ಲ ಆಡಬಾರ್ದು. ನಾನು ಅವತ್ತೇ ಹೇಳಿದ್ದೀನಿ, ಈ ವಾಸು ನಿಮಗೆ ಯಾವಾಗ್ಲೂ ಕಾಂಪ್ಲಿಮೆಂಟರಿ ಪಾಸು ಅಂತ. ಓಕೆ? ನೋಡಿ ಮೇಡಮ್, ಸತ್ಯನ ನೀವಾಗೇ ಒಪ್ಕೊಂಡಿದ್ದೀರಾ, ಮೆಚ್ಕೊಳ್ಳೇಬೇಕು. ಆದ್ರೆ ನೀವು ತಪ್ಪು ಮಾಡಿರೋದು ರುಜುವಾತಾಗಿರೋದ್ರಿಂದ ಕಾನೂನಿನ ಪ್ರಕಾರ ನಿಮ್ಮನ್ನು ಶಿಕ್ಷೆಗೆ ಒಳಪಡಿಸಲೇಬೇಕು. ಇನ್ಸ್ಪೆಕ್ಟ್ರೆ, ತಾಯಿಗೆ ಶಿಕ್ಷೆ ಕೊಟ್ರಿ ನಿಜ, ಆದ್ರೆ ಮಗಳಿಗೆ ಶಿಕ್ಷೆ ಕೊಡೋದು ಬೇಡವಾ? ಇರಿ ಇರಿ, ನೀವು ಬಚಾವಾದ್ರೆ ಸಾಕ. ಮೋಟಪ್ಪ ತಗೊಂಬಾ ಇಲ್ಲಿ. ಬಾ. ಈಗಲೂ ಡ್ರಾಮಾ ನಡೀಲಿ ನಡೀಲಿ. ಚಪ್ಪಲಿ ಹೊಡೀರಿ.